ಎಸ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಈಸ್ ಗಿರೀಶ್ ಬಾಬು. ಸೊ ನೋಡಿ, ಇವತ್ತು ನಾವು ACSAAD ಅಂತ ಒಂದು ಎಕ್ಸಾಮ್ ನಡೀತು ಲಾಸ್ಟ್ ವೀಕು. ಅದರಲ್ಲಿ ಬಂದಿರೋಂಥ ಒಂದು ಸೈನ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದೇನಂದರೆ ಅಸಿಸ್ಟೆಂಟ್ ಕಂಟ್ರೋಲರ್ ಅಂಡ್ ಆಡಿಟ್ ಆಫೀಸರ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆ ಒಂದು ಎಕ್ಸಾಮಲ್ಲಿ ಯಾವ ಥರ ಒಂದು ಕ್ವಶನ್ಸು ಅರೈಸ್ ಆಗಿದೆ. ಸೊ ನಿನ್ನೆ ನಾವು ಒಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಯಾರು ಅದು ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಅಂಡ್ ವಿಸಿಟ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಕ್ವಶನ್ಸ್ ಎಲ್ಲ ಯಾವ ಥರ ಕೇಳ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಎಸ್. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಹೋಪ್ ವಾಯ್ಸ್ ಎಲ್ಲ ಕ್ಲಿಯರ್ ಇದೆ ಅನ್ಸುತ್ತೆ. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಧ್ವನಿ ದತ್ತಾಂಶ, ದೂರವಾಣಿ, ದೂರದರ್ಶನ ಮತ್ತು ರೇಡಿಯೋ ಸಂಕೇತಗಳ ಪ್ರಸರಣವನ್ನು ಕ್ರಾಂತಿಕಾರಿಗೊಳಿಸುವಲ್ಲಿ ಬಳಸಲಾಗುವ 1 ಗಿಗಾಹರ್ಟ್ಸ್ ಇಂದ 300 ಗಿಗಾಹರ್ಟ್ಸ್ ವರೆಗಿನ ವಿದ್ಯುತ್ಕಾಂತೀಯ ವರ್ಣಪಟಲದ ಹೆಸರೇನು ಅಂತ ಕೇಳಿದ್ದಾರೆ. ನೋಡಿ, ಅವರು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀರ, ಇಂಡೈರೆಕ್ಟ್ ಆಗಿ ಯಾವುದು ಅಂತ ಕೇಳ್ತಿದ್ದಾರೆ ಅವರು. ನೇಮ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೀಜನ್ ರೇಂಜಿಂಗ್ ಫ್ರಮ್ 1 ಗಿಗಾಹರ್ಟ್ಸ್ ಟು 300 ಗಿಗಾಹರ್ಟ್ಸ್ ಯೂಸ್ಡ್ ಇನ್ revolutionizing the transmission of voice, data, telephone and television and radio signal is. ನೋಡಿ, ಇಲ್ಲಿ ನಮಗೆ ಈ ಒಂದು ದೂರವಾಣಿ ಅಥವಾ ದೂರದರ್ಶನ ಅಥವಾ ಡಾಟಾ ಟೆಲಿಫೋನಿಂಗ್, ವಾಯ್ಸು, ಟೆಲಿವಿಷನ್ ಅವೆಲ್ಲ ಎಲ್ಲಿ ಬರೋದಂದ್ರೆ ಎರಡೇ ಇದರಲ್ಲೇ ಬರುತ್ತೆ. ಯಾವುದಂದ್ರೆ ದಟ್ ಈಸ್ ರೇಡಿಯೋ ವೇವ್ಸ್ ಅಂತ ಬರುತ್ತೆ. ನೆಕ್ಸ್ಟು ಇನ್ನೇನು ಬರುತ್ತೆ, ಮೈಕ್ರೋವೇವ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅವನು ನೋಡಿ. ಫಸ್ಟ್ಗೆ ಏನು ಕೊಟ್ಟಿದ್ದಾನೆ, ಇನ್ಫ್ರಾರೆಡ್ ರೇಸ್ ಕೊಟ್ಟಿದ್ದಾನೆ. ನೆಕ್ಸ್ಟು ವಿಸಿಬಲ್ ರೇಸ್ ಕೊಟ್ಟಿದ್ದಾನೆ, ಮೈಕ್ರೋವೇವ್ಸ್ ಕೊಟ್ಟಿದ್ದಾನೆ, UV ರೇಸ್ ನೇರಳಾತೀತ ವಿಕಿರಣಗಳು ಕೊಟ್ಟಿದ್ದಾನೆ. ಓಕೆ, ನೋಡಿ ಇಲ್ಲಿ ಇನ್ಫ್ರಾರೆಡ್ ರೇಸ್, ವಿಸಿಬಲ್ ರೇಸ್, ಮೈಕ್ರೋವೇವ್ಸ್ ಅಂಡ್ ಅಲ್ಟ್ರಾವೈಲೆಟ್ ರೇಸ್, ಈ ಒಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ರೇಡಿಯೋ ವೇವ್ಸ್ ಕೊಟ್ಟಿದ್ದಾನೆ. ನಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಬಟ್ ನಮಗೆ ಒಂದು ಫ್ರೀಕ್ವೆನ್ಸಿ ಗೊತ್ತಿಲ್ಲ ಅಂದ್ರೂ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕ್ವಶನ್ ಆನ್ಸರ್ನ. ಸೊ ಅದು ಏನಪ್ಪಾ ಅಂದರೆ ದಟ್ ಈಸ್ ಮೈಕ್ರೋವೇವ್. ಸೊ ಯಾವುದೇ ಒಂದು ಟೆಲಿಫೋನು ಅಥವಾ ಒಂದು ದೂರವಾಣಿ, ಟೆಲಿಕಾಸ್ಟಿಂಗ್ ಅಂತೆಲ್ಲ ಬಂದರೆ ನಮಗೆ ಫಸ್ಟು ರೇಡಿಯೋ ವೇವ್ಸ್ ಬರಬೇಕು, ಇಲ್ಲ ಅಂದರೆ ಮೈಕ್ರೋವೇವ್ಸು ಬರಬೇಕು. ಇಲ್ಲಿ ರೇಡಿಯೋ ವೇವ್ಸು ಆಪ್ಷನಲ್ ಇಲ್ಲ. ಸೊ ಈಸಿಯಾಗಿ ನಾವು ಮೈಕ್ರೋವೇವ್ನ ಕ್ಲಿಕ್ ಮಾಡ್ಬೋದು. ಕ್ಲಿಯರ್, ಅರ್ಥ ಆಯ್ತಲ್ವಾ? ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದಾದ್ಮೇಲೆ ನೋಡಿ, ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದ್ರೆ ಏನು ನೋಡಿ. ಎಲೆಕ್ಟ್ರಿಕ್ ಫೀಲ್ಡು ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರುತ್ತೆ. ಇಲ್ಲಿ ನೋಡಿ, ಡಯಾಗ್ರಾಮ್ ಅಲ್ಲಿ ನೀವು ಗಮನಿಸಬಹುದು. ಒಂದು ಬ್ಲೂ ಅನ್ನೋದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ, ಒಂದು ರೆಡ್ ಲೈನ್ ಅಲ್ಲಿ ಇರೋದು ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಎರಡೂ ಮೂವ್ ಆಗ್ತಿರುತ್ತೆ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ. ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಕರಿತೀವಿ. ಕ್ಲಿಯರ್? ವಿದ್ಯುತ್ ಕ್ಷೇತ್ರ, ಕಾಂತ ಕ್ಷೇತ್ರ ಎರಡೂ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಬೇರೆ ಬೇರೆ ಒಂದು ವಿಕಿರಣಗಳು ಇಲ್ಲಿ ಏನು ಕೊಟ್ಟಿದ್ದಾರೆ, ಅವುಗಳ ಒಂದು ಇದು ನೋಡ್ತಾ ಹೋಗೋಣ. ಏನು ಒಂದು ಫ್ರೀಕ್ವೆನ್ಸಿ ರೇಂಜ್ ಯಾವ ತರ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ರೇಡಿಯೋ ವೇವ್ಸ್ ಬರುತ್ತೆ. ರೇಡಿಯೋ ವೇವ್ಸ್ ಅಂದ್ರೆ ಎಷ್ಟು ಫ್ರೀಕ್ವೆನ್ಸಿ ಇದೆ, 3 ಕಿಲೋ ಹರ್ಟ್ಸ್ ಇಂದ 300 ಗಿಗಾ ಹರ್ಟ್ಸ್ ತನಕ ಇರುತ್ತೆ. ಏನು 3 ಕಿಲೋ ಹರ್ಟ್ಸ್ ಇಂದ 300 ಗಿಗಾ ಹರ್ಟ್ಸ್ ತನಕ ಇದು ರೇಡಿಯೋ ವೇವ್ಸ್ ನ ಒಂದು ಫ್ರೀಕ್ವೆನ್ಸಿ ರೇಂಜ್ ಅನ್ನೋದು ಇರುತ್ತೆ. ಹರ್ಟ್ಸ್ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಫ್ರೀಕ್ವೆನ್ಸಿನ ಒಂದು ಯೂನಿಟ್ ಆಗಿರುತ್ತೆ ಫ್ರೀಕ್ವೆನ್ಸಿ. ಕ್ಲಿಯರ್? ಸೊ ನೋಡಿ, ಈಗ ಅಂದ್ರೆ 10 ಅಂತ ಬರುತ್ತೆ. ಕಿಲೋ ಅಂದ್ರೆ 10⁻³ ಅಂತ ಬರುತ್ತೆ. ನೆಕ್ಸ್ಟ್ ಇದು ರೇಡಿಯೋ ವೇವ್ಸ್ ಆಯ್ತು, ರೇಡಿಯೋ ತರಂಗಗಳು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಮೈಕ್ರೋವೇವ್ಸ್, ಸೂಕ್ಷ್ಮ ತರಂಗಗಳು ಅಂತ ಕರಿತೀವಿ. ಮೈಕ್ರೋವೇವ್ಸ್ ಅಂದ್ರೆ ಸೂಕ್ಷ್ಮ ತರಂಗಗಳು. 1 ಗಿಗಾಹರ್ಟ್ಸ್ ಟು 300 ಗಿಗಾಹರ್ಟ್ಸ್ ತನಕ ಬರುತ್ತೆ. 1 ಗಿಗಾಹರ್ಟ್ಸ್ ಟು 300 ಗಿಗಾಹರ್ಟ್ಸ್. ನೆಕ್ಸ್ಟ್ ಫ್ರೀಕ್ವೆನ್ಸಿ ರೇಂಜ್ ಆಫ್ ಇನ್ಫ್ರಾರೆಡ್ ವೇವ್ಸ್. ಇನ್ಫ್ರಾರೆಡ್ ವೇವ್ಸ್ ನ ಒಂದು ರೇಂಜಸ್ ಏನಂದ್ರೆ ದಟ್ ಈಸ್ 300 ಗಿಗಾಹರ್ಟ್ಸ್ ಟು 400 ಟೆರಾಹರ್ಟ್ಸ್ ಅಂತ ಬರುತ್ತೆ. ಟೆರಾಹರ್ಟ್ಸ್. ಇನ್ಫ್ರಾರೆಡ್ ರೇ ಅಂದ್ರೆ ನಾವೇನಂತ ಕರಿತೀವಿ, ನಾವು ಕನ್ನಡದಲ್ಲಿ ಏನ್ ಕರಿತೀವಿ, ಅತಿಗೆಂಪು ಅಥವಾ ಅವಗೆಂಪು ವಿಕಿರಣ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಫ್ರೀಕ್ವೆನ್ಸಿ ರೇಂಜ್ ಆಫ್ ವಿಸಿಬಲ್ ಲೈಟ್ 430 terahertz to 750 terahertz.
ನೆಕ್ಸ್ಟ್ ಫ್ರೀಕ್ವೆನ್ಸಿ ರೇಂಜ್ ಆಫ್ UV ಅಲ್ಟ್ರಾವೈಲೆಟ್ ರೇಸ್ 750 ಟೆರಾಹರ್ಟ್ಸ್ ಟು 30,000 ಟೆರಾಹರ್ಟ್ಸ್ ಅಂತ ಇದೆ. ಕ್ಲಿಯರ್? ಈ ತರ ಎಲ್ಲ ನೆನಪಿದ್ರೆ ಸಾಕು ನಮಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಸ್ಪೆಕ್ಟ್ರಮ್ ಕೊಟ್ಟಿದ್ದೀನಿ. ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆಗಿರುತ್ತೆ ಇದು. ಫಸ್ಟ್ ಏನ್ ಬರುತ್ತೆ? ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ನೆಕ್ಸ್ಟ್ ಇನ್ಫ್ರಾರೆಡ್ ರೇಸ್, ವಿಸಿಬಲ್ ರೇಸ್, ಅಲ್ಟ್ರಾವೈಲೆಟ್ ರೇಸ್, ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್ ಅಂತ ಬರುತ್ತೆ. ಇಲ್ಲಿ ವೇವ್ ಲೆಂತ್ ಮತ್ತೆ ಫ್ರೀಕ್ವೆನ್ಸಿ ಯಾವ ರೀತಿ ಒಂದು ವೇರಿ ಆಗ್ತಾ ಹೋಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೇಕು. ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ರೇಡಿಯೋ ವೇವ್ಸ್ ಇಂದ ಗಾಮಾ ರೇಸ್ಗೆ ಬಂದಂಗೆಲ್ಲ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಗಾಮಾ ರೇಸ್ ಇಂದ ನಾವು ರೇಡಿಯೋ ವೇವ್ಸ್ ಕಡೆ ಹೋದಂಗೆಲ್ಲ ವೇವ್ ಲೆಂತ್ ಅನ್ನೋದು ಜಾಸ್ತಿ ಆಗ್ತಿದೆ. ನೋಡಿ, ಇಲ್ಲಿ 1 ಕಿಲೋಮೀಟರ್ ಇದೆ, ಇಲ್ಲೇನಿದೆ 10⁻13 ಮೀಟರ್ ಇದೆ. ಓಕೆ, ವೇವ್ ಲೆಂತ್ ವಿಲ್ ಡಿಕ್ರೀಸ್ ಫ್ರಮ್ ರೇಡಿಯೋ ವೇವ್ಸ್ ಟು ಗಾಮಾ ರೇಸ್, ಬಟ್ ಫ್ರೀಕ್ವೆನ್ಸಿ ವಿಲ್ ಇನ್ಕ್ರೀಸ್ ಫ್ರಮ್ ರೇಡಿಯೋ ವೇವ್ಸ್ ಟು ಗಾಮಾ ರೇಸ್. ಆವರ್ತನವು ನಾವು ರೇಡಿಯೋ ತರಂಗಗಳಿಂದ ಗಾಮಾ ತರಂಗಗಳ ಕಡೆಗೆ ಹೋದಂಗೆಲ್ಲ ಆವರ್ತವು ಜಾಸ್ತಿ ಆಗತ್ತೆ, ಬಟ್ ತರಂಗ ದೂರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ವೇವ್ ಲೆಂತ್ ಕೊಟ್ಟಿದ್ದೀನಿ. ಇಲ್ಲಿ ವೇವ್ ಲೆಂತ್ ಇದೆ, ಬೇಕಾದ್ರೆ ನೀವು ನೋಡ್ಕೋಬಹುದು. ಇಲ್ಲಿ ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಕ್ಲಿಯರ್? ಜಸ್ಟ್ ಹ್ಯಾವ್ ಎ ಲುಕ್. ಸೊ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ನೋಡಿ, ಇಲ್ಲಿ ಫಸ್ಟ್ಗೆ ನಾವೇನ್ ತಿಳ್ಕೊಂಡ್ವಿ? ರೇಡಿಯೋ ವೇವ್ಸ್ ನ ತಿಳ್ಕೊಂಡ್ವಿ. ಸೊ ಈ ರೇಡಿಯೋ ವೇವ್ಸ್ ನ ಎಲ್ಲೆಲ್ಲಿ ಬಳಸ್ತೀವಿ ನೋಡಿ, ಇಲ್ಲಿ ರೆಡಾರ್ ಅಲ್ಲಿ ಬಳಸ್ತೀವಿ, ಒಂದು ಟೆಲಿಫೋನ್ಸ್ ಅಲ್ಲಿ ಬಳಸ್ತೀವಿ, ಬ್ರಾಡ್ಕಾಸ್ಟಿಂಗ್ ಅಲ್ಲೆಲ್ಲ ಬಳಸ್ತೀವಿ. ಕ್ಲಿಯರ್? ಸೊ ಈ ತರ ಒಂದು ರೇಡಿಯೋ ವೇವ್ ಇರುತ್ತೆ ಭೂಮಿಗೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಮೈಕ್ರೋವೇವ್ಸ್ ಅಂತ ಕರಿತೀವಿ, ಸೂಕ್ಷ್ಮ ತರಂಗಗಳು ಅಂತ ಕರಿತೀವಿ. ಇಲ್ಲಿ ಕುಕಿಂಗ್ ಅಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಕಮ್ಯುನಿಕೇಶನ್ ಅಲ್ಲಿ ಬಳಸ್ತಾರೆ. ರೇಡಿಯೋಸ್ ಅಲ್ಲಿ, ಸ್ಯಾಟಲೈಟ್ಸ್ ಅಲ್ಲಿ, ರೆಡಾರ್ಸ್ ಅಲ್ಲಿ ಅಲ್ಲೆಲ್ಲ ಬಳಸ್ತಾರೆ. ಯಾವ್ದನ್ನ? ಈ ಒಂದು ಮೈಕ್ರೋವೇವ್ಸ್ ನ. ನೋಡಿ, ಇಲ್ಲಿ ಮೈಕ್ರೋವೆನ್ ನೀವೆಲ್ಲ ನೋಡಿರುವುದು. ಬೇಕರಿಗೆ ಹೋದ್ರೆ ಅಲ್ಲಿ ಮೈಕ್ರೋವೆನ್ ಇರುತ್ತೆ. ಈಗ ಮನೆಗಳಲ್ಲಿ ಮೈಕ್ರೋವೇವ್ಸ್ ನ ಇಟ್ಕೊಂಡಿರ್ತಾರೆ. ನಾವೇನಾದ್ರೂ ಬಿಸಿ ಮಾಡಬೇಕು ಅಂದ್ರೆ ಸೊ ಮೈಕ್ರೋವೇವ್ ಅಲ್ಲಿ ಇಟ್ಟು ಬಿಸಿ ಮಾಡಿ ತಿಂತೀವಿ. ಅಲ್ಲಿ ಯೂಸ್ ಮಾಡೋ ಒಂದು ವಿದ್ಯುತ್ ಕಾಂತಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಮೈಕ್ರೋವೇವ್ಸ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ರೇಡಿಯೋ ವೇವ್ಸ್ ಅಂತ ಬಂದ್ರೆ ಇನ್ಫ್ರಾರೆಡ್ ರೈಸ್. ಇನ್ಫ್ರಾರೆಡ್ ರೈಸ್ ನೋಡಿ, ಸೂರ್ಯನಿಂದ ಈ ತರ ಬರ್ತಿದೆ ಭೂಮಿಗೆ. ಸೊ ಇಲ್ಲಿ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಏನಂದ್ರೆ, ಇನ್ಫ್ರಾರೆಡ್ ರೈಸ್ ಇಂದ, ಅವಗೆಂಪು ವಿಕಿರಣಗಳಿಂದ ಭೂಮಿಯ ಒಂದು ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಎಷ್ಟು ಸೂರ್ಯನಿಂದ ಬರುತ್ತೋ ಅದೇ ರೀತಿ ಭೂಮಿಯಿಂದ ಕೂಡ ರಿಫ್ಲೆಕ್ಟ್ ಆಗಬೇಕು, ವಿಕಿರಣಗಳು ಹೊರಸೂಸಬೇಕು. ಕ್ಲಿಯರ್? ಸೊ ಭೂಮಿಯ ತಾಪಮಾನಕ್ಕೆ ಕಾರಣವಾದ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದಪ್ಪ ಅಂದ್ರೆ ಅದು ನೆನ್ಪಿಡಬೇಕು, ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ಬಿಟ್ಟು, ಅವಗೆಂಪು ವಿಕಿರಣ. ಕ್ಲಿಯರ್? ಮತ್ತೆ ಒಂದು ಯೂಸಸ್ ಏನು? ಅವಗೆಂಪು ವಿಕಿರಣಗಳ ಒಂದು ಯೂಸಸ್ ಏನು ನೋಡಿ. ಇಲ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ನೈಟ್ ವಿಷನ್. ನೈಟ್ ವಿಷನ್ ಅಂದ್ರೆ ಒಂದು ರಾತ್ರಿ ವೇಳೆಯಲ್ಲಿ ಒಂದು CC ಕ್ಯಾಮ್ರಾದಲ್ಲೆಲ್ಲ ಬಳಸಿರ್ತಾರೆ ಈ ಒಂದು ಇನ್ಫ್ರಾರೆಡ್ ರೇಸ್ ನ, ಅವಗೆಂಪು ವಿಕಿರಣಗಳನ್ನ ನೈಟ್ ವಿಷನ್ಗೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಯಾವುದೋ ಒಂದು ಏರ್ಪೋರ್ಟ್ ಅಲ್ಲಿ ಆಗಿರ್ಬೋದು, ಯಾವುದೋ ಒಂದು ಜ್ವರ ಬಂದಿರುತ್ತೆ, ನಮ್ ಟೆಂಪರೇಚರ್ ಜಾಸ್ತಿ ಆಗಿದ್ರೆ ನಮ್ಗೇನೋ ಒಂದು ಚೆಕ್ ಮಾಡ್ತಾರಲ್ವಾ. ಇವಾಗ ಕೋವಿಡ್ ಪೇಷಂಟ್ ಇಲ್ಲಾಂದ್ರೆ H1N1 ಆ ತರ ಒಂದು ಪೇಷಂಟ್ ನ ಚೆಕ್ ಮಾಡ್ಬೇಕು ಅಂದ್ರೆ ಅವರು ಒಬ್ಬೊಬ್ರನ್ನು ಕರೆದು ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಲ್ಲಿ ಏನು ಸೆನ್ಸರ್ ಇಟ್ಟಿರ್ತಾರೆ. ಆ ಒಂದು ಸೆನ್ಸರ್ ಅಲ್ಲಿ ಬಳಸಿರುವ ಒಂದು ರೇಡಿಯೋ ವೇವ್ಸ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಇನ್ಫ್ರಾರೆಡ್. ಯಾವುದು? ಇನ್ಫ್ರಾರೆಡ್ ವೇವ್ಸ್ ನ ಬಳಸಿರ್ತಾರೆ. ಈ ಒಂದು ಇನ್ಫ್ರಾರೆಡ್ ರೇಸ್ ನಿಂದ ಬಳಸಿರ್ತಾರೆ. ಅದನ್ನ ನಾವು ಈ ಒಂದು ಇಲ್ಲಿ ನೋಡಿ, ಲ್ಯಾಪ್ಟಾಪ್ ಇಲ್ಲಿದೆ. ಈ ಲ್ಯಾಪ್ಟಾಪ್ ಇಂದ ಅಬ್ಸರ್ವ್ ಮಾಡುವುದು. ಯಾರಿಗೆ ಟೆಂಪರೇಚರ್ ಜಾಸ್ತಿ ಇದೆ ಅದು ಸೆನ್ಸ್ ಮಾಡುತ್ತೆ, ಅವ್ರಿಗೆ ಇಂಡಿಕೇಟ್ ಮಾಡುತ್ತೆ. ಇಂಥವ್ರು ಬರ್ತಿದ್ದಾರೆ, ಅವ್ರು ನಾವು ಚೆಕ್ ಮಾಡಬೇಕು, ಅವ್ರ ಬಾಡಿ ಟೆಂಪರೇಚರ್ ಜಾಸ್ತಿ ಇದೆ. ಆ ಟೈಮಲ್ಲಿ ನಾವು ಚೆಕ್ ಮಾಡಿದಾಗ ಅವ್ರಿಗೆ ಪಾಸಿಟಿವ್ ಆದಾಗ ಆ ಥರ ಮಾಡಬೇಕಾಗುತ್ತೆ ನಾವು. ಇಲ್ಲಾಂದ್ರೆ ಒಬ್ಬೊಬ್ಬರನ್ನು ಕರೆದು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಹೌದಲ್ವಾ? ಅಲ್ಲಿ ಬಳಸೋ ಒಂದು ರೇಡಿಯೋ ವಾಟ್ ವಿ ಕಾಲ್ ದಿಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವುದು ಅಂದ್ರೆ ದಟ್ ಈಸ್ ಇನ್ಫ್ರಾರೆಡ್ ಅಂತ ನಮಗೆ ಗೊತ್ತಿರಬೇಕು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಟಿವಿ ರಿಮೋಟ್ಸ್ ಅಲ್ಲಿ ಒಂದು ಬಳಸುವ ಒಂದು ರೇಡಿಯೋ ವೇವ್ಸ್ ಇನ್ಫ್ರಾರೆಡ್ ರೈಸ್ ನ ಬಳಸ್ತೀವಿ. ಟಿವಿ ರಿಮೋಟ್ಗಳಲ್ಲಿ ಬಳಸುವ ಒಂದು ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂತ ಕ್ವಶನ್ ಕೇಳಿದರೆ ತುಂಬಾ ಸರಿ. ಅದು ಇನ್ಫ್ರಾರೆಡ್ ರೈಸ್, ಅವಗೆಂಪು ವಿಕಿರಣ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದ ವಿಸಿಬಲ್. ನಮ್ಗೆಲ್ಲ ಗೊತ್ತೇ ಇದೆ, ದೃಗ್ಗೋಚರ ಬೆಳಕು ಅಂತ ಕರಿತೀವಿ. ನಾವು ಆಬ್ಜೆಕ್ಟ್ ನ ಯಾವುದೋ ಒಂದು ವಸ್ತುಗಳನ್ನ ನೋಡಲು ಬೇಕಾಗತ್ತೆ ನಮ್ಗೆ. ಸೊ ಅದೇ ರೀತಿ UV ರೇಸ್ ಬನ್ನಿ. UV ಅಲ್ಟ್ರಾ ವೈಲೆಟ್. ಈ UV ರೇಸ್ ಅಲ್ಲಿ 3 ಟೈಪ್ಸ್ ಇದೆ. ಸೊ UVA ಅಂತ ಇದೆ, UVB ಅಂತ ಇದೆ, UVC ಅಂತ ಇದೆ.
ಯು ವಿ ಸಿ ಅನ್ನೋದು ಈ ಒಂದು ಓಝೋನ್ ಲೇಯರ್ ಏನಿದೆ ಇಲ್ಲಿ, ಇದು ಓಝೋನ್ ಲೇಯರ್ ಆಗಿರುತ್ತೆ. ಓಝೋನ್ ಲೇಯರ್ ಇಂದ ಒಂದು ರಿಫ್ಲೆಕ್ಟ್ ಆಗ್ಬಿಟ್ಟು ಅದು ಹಂಗೆ ಭೂಮಿಗೆ ರೀಚ್ ಆಗೋದಿಲ್ಲ, ಮ್ಯಾಕ್ಸಿಮಮ್ ಅದು ಹಂಗೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ. ಸೆಕೆಂಡ್ ಹೈಯೆಸ್ಟ್ ರೀಚ್ ಆಗೋದು ಭೂಮಿಗೆ ಯು ವಿ ಬಿ ಅಂತ ಹೇಳ್ಬಿಟ್ಟು, ಅಲ್ಟ್ರಾ ವೈಲೆಟ್ ಬಿ ಅಂತ ಹೇಳ್ಬಿಟ್ಟು. ಈ ಒಂದು ಅಲ್ಟ್ರಾ ವೈಲೆಟ್ ಬಿ ಇಂದ ನಮ್ಗೆ ಏನ್ ಸಿಗುತ್ತೆ, ವೈಟಮಿನ್ ಡಿ ಸಿಗತ್ತೆ. ವೈಟಮಿನ್ ಡಿ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಉತ್ಪಾದನೆ ಆಗಲು ಸಹಾಯ ಮಾಡುವ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ನ ಒಂದು ಟೈಪ್ ಯಾವುದು ಅಂದ್ರೆ ದಟ್ ಈಸ್ ಯು ವಿ ಬಿ, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಬಿ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡಿ ಯು ವಿ ಎ ಅಂತ ಬರ್ತಿದೆ. ಯು ವಿ ಎ ಅನ್ನೋದು ನಮ್ಮ ಒಂದು ಭೂಮಿಗೆ ರೀಚ್ ಆಗೋ ಒಂದು ಜಾಸ್ತಿ ರೀಚ್ ಆಗುವಂತ ಒಂದು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಈ ಒಂದು ಯು ವಿನ ಎಲ್ಲೆಲ್ಲಿ ಬಳಸ್ತೀವಿ, ಯು ವಿನ ಎಲ್ಲೆಲ್ಲಿ ಬಳಸ್ತೀವಿ ನೋಡಿ. ಇಲ್ಲಿ ಇನ್ನು ವಾಟರ್ ಫಿಲ್ಟರ್ಸ್ ಅಲ್ಲೆಲ್ಲ ನೋಡಿರ್ಬೋದು ಯು ವಿ ಅಂತ ಬರ್ದಿರ್ತಾರೆ. ಯಾಕೆ ಒಂದು ಯು ವಿ ಅಂತ ಬರ್ದಿರ್ತಾರೆ, ಏನು ಅಂದ್ರು ಒಂದು ಫಂಕ್ಷನ್ ಏನಪ್ಪಾ ಒಂದು ವಾಟರ್ ಫಿಲ್ಟರ್ಸ್ ಅಲ್ಲಿ ಯು ವಿದು ಅಂದ್ರೆ ಅದೇನ್ ಮಾಡುತ್ತೆ, ಒಂದು ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಏನಾದ್ರೂ ಇದ್ರೆ ಅದನ್ನ ನಾಶ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು ಯು ವಿ ರೇಸ್ ಅಥವಾ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ಸ್ ನ ವಾಟರ್ ಅಲ್ಲಿ ಏನಾದ್ರು ಇದ್ರೆ ಅದನ್ನ ಕಿಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಅದೇ ರೀತಿ ಒಂದು ಹೋಟೆಲ್ಸ್ ಅಲ್ಲೆಲ್ಲ ಹೋದಾಗ ನಿಮ್ಗೆ ಈ ತರ ಒಂದು ಬ್ಲೂ ಲೈಟ್ ನ ನೀವು ನೋಡಿರ್ಬೋದು. ಅಲ್ಲೆಲ್ಲ ಹೋಗಿ ಒಂದು ಇನ್ಸೆಕ್ಟ್ಸ್ ಕೀಟಗಳು ಎಲ್ಲ ಕೂರ್ತಿರುತ್ತೆ. ಅದು ಯಾವ ಲೈಟ್ ಅಂದ್ರೆ ದಟ್ ಈಸ್ ಯು ವಿ. ಯು ವಿನ ಬೆಳೆಸಿರ್ತಾರೆ. ಯಾಕೆ ಅಂದ್ರೆ ಅದು ಸ್ವಲ್ಪ ಅಟ್ರಾಕ್ಟಿವ್ ಲೈಟ್ ಆಗಿರುತ್ತೆ. ಸೊ ಹೋಟೆಲ್ ಅಂದ್ಮೇಲೆ ಊಟ ತಿಂತಿರ್ತಾರಲ್ವಾ, ಆ ಸಮಯದಲ್ಲಿ ಊಟದಲ್ಲಿ ಏನು ಬೀಳ್ಬಾರ್ದು, ಆ ಒಂದು ಲೈಟ್ಗೆ ಒಂದು ಕೀಟಗಳೆಲ್ಲ ಅಟ್ರಾಕ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಲೈಟ್ ನ ಬಳಸಿರ್ತಾರೆ. ಅಲ್ಲೆಲ್ಲ ಹೋಗಿ ಕೀಟಗಳೆಲ್ಲ ಕೂತಿರತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಏನ್ ಹೇಳ್ಬೋದು ನಾವು, ಒಂದು ಯು ವಿ ಇಂದ ಅನೇಕ ಒಂದು ಡಿಸೀಸಸ್ ಬರುತ್ತೆ. ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಏನಾದ್ರು ಬಿಸಿಲಲ್ಲಿ ತುಂಬಾ ಹೋದಾಗ ನಮ್ಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ನಮ್ಮ ರೆಟಿನಾಗೆ ಒಂದು ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್, ದಿಸ್ ಇಸ್ ಆಲ್ ಅಬೌಟ್ ಯು ವಿ. ಒನ್ ಸೆಕೆಂಡ್. ಎಸ್. ಸೊ ಅಲ್ಲಿ ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಇರೋದಂದ್ರೆ ಇಲ್ಲಿ ರೇಡಿಯೋ ವೇವ್ಸ್ ಇಲ್ಲ. ಸೊ ವಿ ಕ್ಯಾನ್ ಗೋ ವಿತ್ ಮೈಕ್ರೋವೇವ್ಸ್. ರೇಡಿಯೋ ವೇವ್ಸ್ ಇದ್ರೂ ನಾವು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 3 ಕಿಲೋ ಹರ್ಟ್ಸ್ ಟು 300 ಗಿಗಾ ಹರ್ಟ್ಸ್ ಇದ್ರೆ ಅದು ರೇಡಿಯೋ ವೇವ್ಸ್ ಬರುತ್ತೆ, ರೇಡಿಯೋ ತರಂಗಗಳು ಬರುತ್ತೆ. ಇಲ್ಲಿ 1 ಗಿಗಾ ಹರ್ಟ್ಸ್ ಇಂದ 300 ಗಿಗಾ ಹರ್ಟ್ಸ್ ತನಕ ಇದೆಯಲ್ಲ, ಸೊ ಅದಕ್ಕೆ ಇದು ಮೈಕ್ರೋವೇವ್ ಆಗಿರುತ್ತೆ. ಕ್ಲಿಯರ್? ಎಸ್. ಸೊ ಸೆಕೆಂಡ್ ಕ್ವಶನ್ ನೋಡಿ ಈ ತರ ಇದೆ. ಸೊ ಆಮ್ಲಜನಕ ಮತ್ತು ಜಲಜನಕದ ನೇರ ಸಂಯೋಜನೆಯಿಂದ ರಾಸಾಯನಿಕ ಶಕ್ತಿಯನ್ನು ದಹನವಿಲ್ಲದೆ ವಿದ್ಯುತ್ ಆಗಿ ಪರಿವರ್ತಿಸುವ ಎಲೆಕ್ಟ್ರೋಕೆಮಿಕಲ್ ಕೋಶವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಎನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ that converts chemical energy by direct combination of oxygen and hydrogen to electricity without combustion is known as ಅಂತ ಕೇಳಿದ್ದಾರೆ. ಯಾವುದೇ ದಹನವಿಲ್ಲದೆ ಒಂದು ಎಲೆಕ್ಟ್ರೋಕೆಮಿಕಲ್ ಕೋಶವನ್ನು, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅನ್ನೋದು ಎಲೆಕ್ಟ್ರಿಕಲ್ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಟ್ ಆಗುತ್ತೆ. ಯಾವುದನ್ನ ಉಪಯೋಗಿಸ್ಕೊಂಡು ಅಂದ್ರೆ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ನ ಉಪಯೋಗಿಸ್ಕೊಂಡು. ಆ ಒಂದು ಕೋಶಕ್ಕೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಆಪ್ಷನ್ಸ್ ಏನಿದೆ, ಸೌರಕೋಶ, ಇಂಧನ ಕೋಶ, ಒಣಕೋಶ, ದ್ಯುತಿ ವಿದ್ಯುತ್ ಜನಕ ಕೋಶ ಅಂತ ಕೇಳಿದ್ದಾರೆ. ಸೋಲಾರ್ ಸೆಲ್, ಫ್ಯೂಯಲ್ ಸೆಲ್, ಡ್ರೈ ಸೆಲ್ ಅಂಡ್ ಫೋಟೋ ವೋಲ್ಟಾಯಿಕ್ ಸೆಲ್. ಸೊ ಇದಕ್ಕೆ ನಾವು ಆನ್ಸರ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಫ್ಯೂಯಲ್ ಸೆಲ್ ಅಂತ ಹೇಳ್ಬೋದು, ಇಂಧನ ಕೋಶ ಅಂತ ಹೇಳ್ತೀವಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಇಲ್ಲಿ ನೋಡಿ, ಎ ಫೋಟೋ ವೋಲ್ಟಾಯಿಕ್ ಸೆಲ್. ಫೋಟೋ ವೋಲ್ಟಾಯಿಕ್ ಸೆಲ್ ಅಂದ್ರೆ ಏನು? ಕಾಮನ್ಲಿ ಕಾಲ್ಡ್ ಆಸ್ ಸೋಲಾರ್ ಸೆಲ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್. ಸೋಲಾರ್ ಸೆಲ್ ಅಂದ್ರೇನು ಒಂದೇ, ಫೋಟೋ ವೋಲ್ಟಾಯಿಕ್ ಸೆಲ್ ಅಂದ್ರೇನು ಒಂದೇ. ಓಕೆ. ಸೊ ನೆಕ್ಸ್ಟ್ ನೋಡಿ, ಇದೇನ್ ಮಾಡುತ್ತೆ ಫೋಟೋ ವೋಲ್ಟಾಯಿಕ್ ಸೆಲ್ ಅಥವಾ ಒಂದು ಸೋಲಾರ್ ಸೆಲ್ ಏನ್ ಮಾಡುತ್ತೆ? ಸನ್ಲೈಟ್ ಇಂದ ಏನ್ ಮಾಡುತ್ತೆ? ಎಲೆಕ್ಟ್ರಿಸಿಟಿಯಾಗಿ, ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಜನರೇಟ್ ಮಾಡುತ್ತೆ. ಅದಕ್ಕೆ ನಾವು ಸೋಲಾರ್ ಸೆಲ್ ಅಂತ ಕರಿತೀವಿ ಅಥವಾ ಫೋಟೋ ವೋಲ್ಟಾಯಿಕ್ ಸೆಲ್ ಅಂತ ಆದ್ರೂ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಒಂದು ಸೋಲಾರ್ ಒಂದು ಪ್ಯಾನಲ್ ಇಲ್ಲಿ ತೋರಿಸಿದ್ದೀನಿ. ಇದು ಸನ್ಲೈಟ್ ಬರ್ತದೆ. ಸೊ ಈ ಒಂದು ಪ್ಯಾನಲ್ಸ್ ಇಂದ ಏನಾಗ್ತದೆ? ಎಲೆಕ್ಟ್ರಿಕಲ್ ಆಗಿ ಜನರೇಟ್ ಆಗ್ತದೆ, ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಗ್ತಿದೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಫ್ಯೂಯಲ್ ಸೆಲ್, ಇಂಧನ ಕೋಶ ಅಂತ ಕರಿತೀವಿ. ಏನು? ಇಂಧನ ಕೋಶ. ಸೊ ಇಂಧನ ಕೋಶ ಡಿವೈಸ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ ಥ್ರೂ ಆನ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಸೆಲ್.
ಎಲೆಕ್ಟ್ರೋಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾ ಹೋಗುತ್ತೆ. ಇಲ್ಲೇನ್ ಮಾಡುತ್ತೆ, ವಿತೌಟ್ ಕಂಬಷನ್, ನಾಟ್ ಕಂಬಷನ್ ಅಂದ್ರೆ ದಹನ ಕ್ರಿಯೆ ಇಲ್ಲದೆ ಇಲ್ಲೇನಾಗ್ತದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಕಂಬೈನ್ಡ್ ಆಗ್ಬಿಟ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದೆ. ಓಕೆ, ನೋಡಿ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ಇಲ್ಲಿ ಏನಾಗ್ತದೆ, ಹೈಡ್ರೋಜನ್ ಹಿಂಗ್ ಹೋಗ್ತದೆ, ಇಲ್ಲಿ ಆಕ್ಸಿಜನ್ ಇಲ್ಲಿ ಹೋಗ್ತದೆ, ಇಲ್ಲಿ ಎರಡು ಕಂಬೈನ್ಡ್ ಆಗ್ಬಿಟ್ಟು ಏನಾಗ್ತದೆ, ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದು ಜನರೇಟ್ ಆಗ್ತದೆ. ಒಂದು ನೆಗೆಟಿವ್ ಇರುತ್ತೆ, ಆಕ್ಸಿಜನ್ ಇಸ್ ಎಲೆಕ್ಟ್ರೋ ನೆಗೆಟಿವ್ ಇರುತ್ತೆ, ಹೈಡ್ರೋಜನ್ ಪಾಸಿಟಿವ್ ಚಾರ್ಜ್ ಅನ್ನು ಹೊಂದಿರುತ್ತೆ. ಅರ್ಥ ಆಯ್ತಲ್ವಾ? ಈ ಒಂದು ಸೆಲ್ಗೆ ನಾವೇನಂತ ಕರಿತೀವಿ, ಫ್ಯೂಯಲ್ ಸೆಲ್ ಅಂತ ಕರಿತೀವಿ ಅಥವಾ ಇಂಧನ ಕೋಶ ಅಂತ ಕರಿತೀವಿ, ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡಿ, ಡ್ರೈ ಸೆಲ್ ಅಂತ ಕರಿತೀವಿ, ಒಣ ಕೋಶ ಅಂತ ಕರಿತೀವಿ, ಡ್ರೈ ಸೆಲ್. ಬ್ಯಾಟ್ರಿ ಇಸ್ ಮೇಡ್ ಅಪ್ ಆಫ್ ಜಿಂಕ್ ಕಾರ್ಬನ್. ಡ್ರೈ ಸೆಲ್ ಇಸ್ ನಥಿಂಗ್ ಬಟ್ ಎ ಬ್ಯಾಟ್ರಿ. ಈ ತರ ಒಂದು ಬ್ಯಾಟ್ರಿ ಸೆಲ್ ನೀವು ನೋಡಿರ್ತೀರಾ, ಒಂದು ಮೊಬೈಲ್ ಇದಕ್ಕೆ ರಿಮೋಟ್ ಶೆಲ್ ಆಗಿರ್ಬೋದು, ವಾಚಸ್ ಸೆಲ್ ಆಗಿರ್ಬೋದು, ಯಾವುದೋ ಒಂದು ಬ್ಯಾಟ್ರಿ ಶೆಲ್ ಆಗಿರ್ಬೋದು. ಕ್ಲಿಯರ್? ಸೊ ಅದೆಲ್ಲ ಯೂಸ್ ಮಾಡೋದು ಯಾವ್ದು ಅಂದ್ರೆ ಇದೆ, ಈ ಸೆಲ್ ಯೂಸ್ ಮಾಡೋದು. ನೋಡಿ ಇಲ್ಲಿ, ಬ್ಯಾಟ್ರಿ ಸೆಲ್ ಮೇಡ್ ಅಪ್ ಆಫ್ ಜಿಂಕ್ ಕಾರ್ಬನ್. ಜಿಂಕ್ ಮತ್ತೆ ಕಾರ್ಬನ್ ಇಂದ ಮಾಡಲ್ಪಟ್ಟಿರುತ್ತೆ. ಔಟರ್ ಕೋಟ್ ಕಂಟೈನರ್ ಆಫ್ ಸೆಲ್ ಇಸ್ ಮೇಡ್ ಅಪ್ ಆಫ್ ಜಿಂಕ್ ವಿಚ್ ಆಕ್ಟ್ಸ್ ಆಸ್ ಎ ಆನೋಡ್. ಜಿಂಕ್ ಅನ್ನೋದು ಆನೋಡ್ ಆಗಿ ಆಕ್ಟ್ ಆಗುತ್ತೆ. ಸೆಂಟ್ರಲ್ ಕಾರ್ಬನ್ ರಾಡ್ ಈಸ್ ಸರೌಂಡೆಡ್ ಬೈ ಮಿಕ್ಸ್ಚರ್ ಆಫ್ ಕಾರ್ಬನ್ ಅಂಡ್ ಮ್ಯಾಂಗನೀಸ್ ಡೈಆಕ್ಸೈಡ್, MnO2 ಅಂತ ಕರಿತೀವಿ. ಇದು ಯಾವ ರೀತಿ ಆಕ್ಟ್ ಆಗುತ್ತೆ, ಆನೋಡ್ ರೀತಿ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಆನ್ಸರ್ ಏನು ಅಂದ್ರೆ ದಟ್ ಈಸ್ ಸೆಕೆಂಡ್ ಒನ್, ಫ್ಯೂಯಲ್ ಸೆಲ್ ಅಂತ ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ನೋಡೋಣ ನಾವು. ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ, ಕೆಳಗಿನವುಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್. ಏನೇನು ಕೇಳಿದ್ದಾರೆ, ಕಬ್ಬಿಣ ಕೊಟ್ಟಿದ್ದಾರೆ, ಸತು ಕೊಟ್ಟಿದ್ದಾರೆ, ಮಾಲಿಬ್ಡಿನಮ್, ಮೆಗ್ನೀಷಿಯಂ, ಐರನ್, ಜಿಂಕ್, ಮಾಲಿಬ್ಡಿನಮ್ ಅಂಡ್ ಮೆಗ್ನೀಷಿಯಂ. ನೈಟ್ರೋಜಿನೈಸ್ ಕಿಣ್ವದಲ್ಲಿ ಇರುವ ಲೋಹಗಳು ಯಾವುವು ಅಂದ್ರೆ ವಿಚ್ ಆರ್ ದ ಮೆಟೀರಿಯಲ್ಸ್ ಆರ್ ಮೆಟಲ್ಸ್ ಪ್ರೆಸೆಂಟ್ ಇನ್ ದ ಎನ್ಸೈಮ್ ನೈಟ್ರೋಜಿನೇಸ್. ನೈಟ್ರೋಜಿನೇಸ್ ಅನ್ನೋದು ಒಂದು ಎನ್ಸೈಮ್ ಆಗಿರುತ್ತೆ. ಇಲ್ಲಿ ಇರುವ ಒಂದು ಮೆಟಲ್ಸ್ ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ, ಲೋಹಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ಕಬ್ಬಿಣ ಕೊಟ್ಟಿದ್ದಾರೆ, ಸತು, ಮಾಲಿಬ್ಡಿನಮ್, ಮೆಗ್ನೀಷಿಯಂ. ಇಲ್ಲಿ ನೋಡಿ, ಆಪ್ಷನ್ 1 and 2 ಅಂದ್ರೆ ಕಬ್ಬಿಣ ಮತ್ತೆ ಸತು ಇರುತ್ತಂತೆ. ಆಪ್ಷನ್ 2 1 ಮತ್ತು 3 ಕಬ್ಬಿಣ ಮತ್ತು ಮಾಲಿಬ್ಡಿನಮ್. ನೆಕ್ಸ್ಟ್ ಆಪ್ಷನ್ 3 ಕಬ್ಬಿಣ ಮತ್ತು ಮೆಗ್ನೀಷಿಯಂ. ಆಪ್ಷನ್ 4 ಸತು ಮತ್ತೆ ಮೆಗ್ನೀಷಿಯಂ ಮಾತ್ರ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೈಟ್ರೋಜಿನೇಸ್ ಅಂತ ಒಂದು ಎನ್ಸೈಮ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೈನ್ ಆಗಿ ಕಬ್ಬಿಣ ಮತ್ತೆ ಮಾಲಿಬ್ಡಿನಮ್ ಇರುತ್ತೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, ಐರನ್ ಅಂಡ್ ಮಾಲಿಬ್ಡಿನಮ್. ಅದು ಮುಂದೆ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಇಲ್ಲಿ ನೋಡಿ, ನೈಟ್ರೋಜಿನೇಸ್ ಅಂತ ಕರಿತೀವಿ. ಕೆಟಲೈಸಸ್ ದ ಕನ್ವರ್ಷನ್ ಆಫ್ ನೈಟ್ರೋಜನ್ ಟು ಅಮೋನಿಯಾ. ಸೊ ಇದು ನೈಟ್ರೋಜಿನೇಸ್ ಅನ್ನೋ ಎನ್ಸೈಮ್ ಏನ್ ಮಾಡುತ್ತೆ, ನೈಟ್ರೋಜನ್ ನ ಅಮೋನಿಯಂ ಆಗಿ ಕನ್ವರ್ಟ್ ಮಾಡುತ್ತೆ, ಅಮೋನಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ನೋಡಿ ಹೆಂಗೆ, ನೋಡಿ, ಅಮೋನಿಯಾ ಇಸ್ ದ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಈ ಒಂದು ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಅಮೋನಿಯಾ ಆಗಿರುತ್ತೆ. ಓಕೆ, ದೇರ್ ಆರ್ 3 types of nitrogenase found in various types of nitrogen fixation bacteria. ಅದು ಯಾವ್ಯಾವ ಅಂದ್ರೆ 3 ರೀತಿಯ ಒಂದು ವೆರೈಟೀಸ್ ಇರುತ್ತೆ, ನೈಟ್ರೋಜಿನೇಸ್ ಇರುತ್ತೆ, ಎನ್ಸೈಮ್ಸ್ ಇರುತ್ತೆ. ಅದು ಅದರಲ್ಲಿ ಏನೇನಿರುತ್ತೆ, ಮಾಲಿಬ್ಡಿನಮ್ ನೈಟ್ರೋಜಿನೇಸ್, ವೆನಾಡಿಯಂ ನೈಟ್ರೋಜಿನೇಸ್ ಅಂಡ್ ಐರನ್ ನೈಟ್ರೋಜಿನೇಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಏನಿದೆ, ಆಪ್ಷನ್ಸ್ ಮಾಲಿಬ್ಡಿನಮ್ ಇದೆ, ಐರನ್ ಇದೆ. ಸೊ ವಿ ಕ್ಯಾನ್ ಗೋ ವಿತ್ ಮಾಲಿಬ್ಡಿನಮ್ ಅಂಡ್ ಐರನ್. ಇಲ್ಲಿ ನೋಡಿ, ಸೊ dinitrogen reacts with E minus, that is reducing agent. H plus ಮತ್ತೆ ಐರನ್ ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡ್ತದೆ. ನಮ್ಗೆ ಏನ್ ಸಿಗ್ತದೆ, ಇಲ್ಲಿ ಅಮೋನಿಯಾ ಸಿಗ್ತದೆ, ಅಮೋನಿಯಾ ಫಾರ್ಮೇಶನ್ ಸಿಗ್ತದೆ. ಕ್ಲಿಯರ್? ಇದಕ್ಕೆ ನಾವೇನಂತ ಕರಿತೀವಿ, ನೈಟ್ರೋಜಿನೇಸ್ ಕೆಟಲೈಸಿಸ್ ಅಂತ ಕರಿತೀವಿ. ಈ ಒಂದು ನೈಟ್ರೋಜಿನೇಸ್ ಅನ್ನೋದು ಒಂದು ಎನ್ಸೈಮ್ ಆಗಿರುತ್ತೆ ಇಲ್ಲಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ಆನ್ಸರ್ ಏನಿಲ್ಲಿ, ಆಪ್ಷನ್ ಐರನ್ ಮತ್ತೆ ಮಾಲಿಬ್ಡಿನಮ್ ಆಗಿರುತ್ತೆ. ದಟ್ ಈಸ್ 1 and 3 is the correct answer. ಅಂದ್ರೆ ಆಪ್ಷನ್ 2 is the correct answer here. Okay, yes. ನೆಕ್ಸ್ಟ್ ನೋಡಿ,
ಸೊ ನಿನ್ನೆ ನಾವು ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ವಿ, ಇವತ್ತು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತೀವಿ. ಎಲ್ಲ ಒಂದು ಸ್ಟೇಟ್ಮೆಂಟ್ ವೈಸೇ ಇದೆ, ಡೈರೆಕ್ಟ್ ಒಂದು ಕ್ವಶನ್ಸ್ ಯಾವುದು ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ತುಂಬ ಒಂದು ಅರ್ಥ ಮಾಡಿಕೊಂಡು ಡೆಪ್ತ್ ಆಗಿ ಸಬ್ಜೆಕ್ಟ್ನ ಓದ್ಕೋಬೇಕಾಗಿರತ್ತೆ. ಎಲ್ಲ ಸ್ಟೇಟ್ಮೆಂಟ್ ವೈಸೇ ಇದೆ. ಸೊ ಇದು ನೋಡಿ, ಬಹಳ ಮುಖ್ಯವಾದ ರಸಗೊಬ್ಬರವಾದ ಯೂರಿಯಾದ ವಾಣಿಜ್ಯ ಉತ್ಪಾದನೆಯನ್ನು ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಿಂದ ಮಾಡಲಾಗುತ್ತದೆ. ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಯೂರಿಯಾ, ಅ ವೆರಿ ಇಂಪಾರ್ಟೆಂಟ್ ಫರ್ಟಿಲೈಸರ್, ಇನ್ವಾಲ್ವ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಆಪ್ಷನ್ ಏನಿದೆ, ಲಿಕ್ವಿಡ್ ಅಮೋನಿಯಾ ಅಂಡ್ ಕಾರ್ಬನ್ ಡೈಆಕ್ಸೈಡ್. ನೋಡಿಲಿ, ರಿಯಾಕ್ಷನ್ ಬಿಟ್ವೀನ್ ಲಿಕ್ವಿಡ್ ಅಮೋನಿಯಾ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೆಕೆಂಡ್ ಒನ್, reaction between acetyl chloride and ammonia, and reaction between acetamide and bromide, reaction between carbon dioxide and sodium hydroxide ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇನು ನಾವು ನೆನ್ಪಿಡ್ಬೇಕಂದ್ರೆ, ಈ ಒಂದು ಫರ್ಟಿಲೈಸರ್ ಯಾವುದು ಯೂರಿಯಾ ಅನ್ನೋದು ಫರ್ಟಿಲೈಸರ್ ಆಗಿರುತ್ತೆ. ಅದು ಕೆಮಿಕಲ್ ರಿಯಾಕ್ಷನ್ ಹೆಂಗೆ ಇರುತ್ತೆ ಅಂದರೆ, ರಿಯಾಕ್ಷನ್ ಬಿಟ್ವೀನ್ ಲಿಕ್ವಿಡ್ ಅಮೋನಿಯಾ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಯೂರಿಯಾ ಈಸ್ ನೌ ಪ್ರಿಪೇರ್ಡ್ ಕಮರ್ಷಿಯಲಿ ಫ್ರಮ್ ಲಿಕ್ವಿಡ್ ಅಮೋನಿಯಾ ಅಂಡ್ ಲಿಕ್ವಿಡ್ ಕಾರ್ಬನ್ ಡೈಆಕ್ಸೈಡ್. ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಒಂದು ಪ್ರತಿರೂಪ ಆಗಿರುತ್ತೆ ಯಾವುದು, ಯೂರಿಯಾ. ದ ಕೆಮಿಕಲ್ ನೇಮ್ ಆಫ್ ಯೂರಿಯಾ ಈಸ್ ಕಾರ್ಬಮೈಡ್ ಅಂತ ಕರಿತೀವಿ, ಕಾರ್ಬಮೈಡ್. ಓಕೆ. ಸೊ ನೆಕ್ಸ್ಟ್ ನೋಡಿ, ಕೆಮಿಕಲ್ ಫಾರ್ಮುಲಾ ಏನು? ಸೊ NH2CO NH2 ಆಗಿರುತ್ತೆ. ಏನು? NH2CO NH2. ಡೈಅಮೈಡ್ ಅಂತ ಕೂಡ ಕರಿತೀವಿ. 2 ಅಮೋನಿಯಂ ಗ್ರೂಪ್ಸ್ ಇದೆ, ಡೈಅಮೈಡ್ ಆಫ್ ಕಾರ್ಬೋನಿಕ್ ಆಸಿಡ್ ಅಂತ ಕೂಡ ಕರಿಬೋದು ಇದಕ್ಕೆ. ನೆಕ್ಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಯೂರಿಯಾ ಆಸ್ ಇಂಪಾರ್ಟೆಂಟ್ ಯೂಸಸ್ ಫಾರ್ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಕಲರ್ಲೆಸ್ ಸಬ್ಸ್ಟೆನ್ಸ್, ಎಕ್ಸಿಸ್ಟ್ ಇನ್ ಎ ಕ್ರಿಸ್ಟಲೈನ್ ಫಾರ್ಮ್. ಕ್ರಿಸ್ಟಲೈನ್ ಫಾರ್ಮ್ ಇರುತ್ತೆ, ಎಲ್ಲರೂ ಯೂರಿಯಾ ನೋಡಿರ್ತಾರೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೆ. ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ 132.7 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ. ನೋಡಿ ಇಲ್ಲಿ ಇನ್ನೂ ಒಂದು ಇನ್ಫಾರ್ಮೇಶನ್ ಅಂದರೆ, ಯೂರಿಯಾ ಇಸ್ ಅ ವೇಸ್ಟ್ ಪ್ರಾಡಕ್ಟ್ ಇನ್ ಅವರ್ ಬಾಡಿ ವಿತ್ ನೋ ಫಿಸಿಯಲಾಜಿಕಲ್ ಫಂಕ್ಷನ್. ಸೊ ಇಟ್ ಡಿಸಾಲ್ವ್ಸ್ ಇನ್ ದ ಕಿಡ್ನಿ ಅಂಡ್ ಬ್ಲಡ್ ಬಿಫೋರ್ ಇಟ್ ಎಕ್ಸ್ಟ್ರೀಟ್ಸ್ ಆಸ್ ಯೂರಿಯಾ. ಸೊ ಒಂದು ಫಾರ್ಮುಲಾ ನಮಗೆ ಗೊತ್ತಿರಬೇಕು, NH2CO NH2. ಇಲ್ಲಿ ನೋಡಿ, NH2CO NH2 ಆಗಿರುತ್ತೆ. ಯೂರಿಯಾ ಈ ಥರ ಇರುತ್ತೆ, ನೀವೆಲ್ಲ ನೋಡಿರ್ತೀರಿ. ಓಕೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಕೆಳಗಿನ ಯಾವ ಇಮ್ಯುನೋಗ್ಲೋಬಿನ್ ಎದೆ ಹಾಲಿನಲ್ಲಿ ಇರುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಮ್ಯುನೋಗ್ಲೋಬಿನ್ ಈಸ್ ಪ್ರೆಸೆಂಟ್ ಇನ್ ಮದರ್ಸ್ ಮಿಲ್ಕ್? ತಾಯಿಯ ಒಂದು ಹಾಲಿನಲ್ಲಿರುವ ಒಂದು ಇಮ್ಯುನೋಗ್ಲೋಬಿನ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಏನು ಇಮ್ಯುನೋಗ್ಲೋಬಿನ್? ನೋಡಿ ಆಪ್ಷನ್ಸ್ ಏನಿದೆ, IgM ಅಂತ ಇದೆ, ಇಮ್ಯುನೋಗ್ಲೋಬಿನ್ M, ಇಮ್ಯುನೋಗ್ಲೋಬಿನ್ A, ಇಮ್ಯುನೋಗ್ಲೋಬಿನ್ E, ಇಮ್ಯುನೋಗ್ಲೋಬಿನ್ G ಅಂತ ಹೇಳ್ಬಿಟ್ಟು. ನೋಡಿ, ತಾಯಿಯ ಒಂದು ಎದೆ ಹಾಲಲ್ಲಿ ಎಲ್ಲ ಒಂದು ಇಮ್ಯುನೋಗ್ಲೋಬಿನ್ಸ್ ಇರುತ್ತೆ, ಬಟ್ ಎಲ್ಲದಕ್ಕಿಂತ ಜಾಸ್ತಿ ಇರೋದು ಯಾವುದಪ್ಪ ಅಂದರೆ ದಟ್ ಈಸ್ IgA. ಸೆಕೆಂಡ್ ಒನ್ ಇಮ್ಯುನೋಗ್ಲೋಬಿನ್ A ಅಂತ ಹೇಳ್ಬಿಟ್ಟು ಇದು ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ immunoglobulin A ಅಥವಾ IgA is primary immunoglobulin in human milk. That is, antibody found in breast milk are IgA, IgE, IgM, IgD, IgG. With the highest level IgA ಇರುತ್ತೆ. Okay. Next ನೋಡಿ, up to 50% of proteins in breast milk cholesterol are due to presence of IgA. ಸೊ ನಿಮ್ಗೆ ಒಟ್ಟಾರೆಯಾಗಿ ನಮಗೆ ಗೊತ್ತಿರಬೇಕು, ತಾಯಿಯ ಒಂದು ಎದೆ ಹಾಲಿನಲ್ಲಿ ಇರುವ ಇಮ್ಯುನೋಗ್ಲೋಬಿನ್ ಯಾವುದು ಅಂದರೆ, ಹೆಚ್ಚಾಗಿರೋದು ಯಾವುದು ಅಂದರೆ, ಎಲ್ಲ ಇರುತ್ತೆ ಬಟ್ ಹೆಚ್ಚಾಗಿರೋದು ಯಾವುದು ಅಂದರೆ ದಟ್ ಈಸ್ IgA ಅಂತ ನಮಗೆ ಗೊತ್ತಿರಬೇಕು. ಆಪ್ಷನ್ 2 is the right answer here. Okay. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಈ ತರ ಅದ. ಸಾಬೂನು ತಯಾರಿಕೆಯಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆ ಆಗಿದೆ? ಅಗೈನ್ ಸ್ಟೇಟ್ಮೆಂಟ್. ಸೊ ವಿತ್ ರೆಸ್ಪೆಕ್ಟ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಫಸ್ಟ್ನೇದೇನಿದೆ, ಕೊಬ್ಬು ಮತ್ತು ಕಾಸ್ಟಿಕ್ ಸೋಡಾ ಕಚ್ಚಾ ವಸ್ತುಗಳು ಮತ್ತು ಸುಣ್ಣವು ಉಪ ಉತ್ಪನ್ನವಾಗಿದೆ. ಅಂದ್ರೆ ಫ್ಯಾಟ್ ಅಂಡ್ ಕಾಸ್ಟಿಕ್ ಸೋಡಾ ಆರ್ ದ ರಾ ಮೆಟೀರಿಯಲ್ಸ್ ಅಂಡ್ ಲೈಮ್ ಇಸ್ ದ ಬೈ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ.
ಸೊ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಯಾವ ಥರ ಇದೆ, ಫ್ಯಾಟ್ ಈಸ್ ನೆಕ್ಸ್ಟ್ ಆಪ್ಷನ್, ಫ್ಯಾಟ್ ಅಂಡ್ ಕಾಸ್ಟಿಕ್ ಸೋಡಾ ಆರ್ ದ ರಾ ಮೆಟೀರಿಯಲ್ಸ್ ಅಂಡ್ ಗ್ಲಿಸರಾಲ್ ಈಸ್ ಬೈ ಪ್ರಾಡಕ್ಟ್ ಅಂತ ಇದೆ. ನೆಕ್ಸ್ಟ್ ಏನಿದೆ, ಆಯಿಲ್ ಅಂಡ್ ಕಾಸ್ಟಿಕ್ ಸೋಡಾ ಆರ್ ದ ರಾ ಮೆಟೀರಿಯಲ್ಸ್ ಅಂಡ್ ವ್ಯಾಕ್ಸ್ ಇಸ್ ದ ಬೈ ಪ್ರಾಡಕ್ಟ್ ಅಂತ ಇದೆ. ಸೊ ಇಲ್ಲಿ ನಾವು ಸಾಬೂನು ತಯಾರಿಕೆ ಮಾಡುವಾಗ ನಮಗೆ ಬೈ ಪ್ರಾಡಕ್ಟ್ ಯಾವ್ದು ಸಿಗುತ್ತೆ ಅಂದ್ರೆ ಗ್ಲಿಸರಾಲ್ ಸಿಗುತ್ತೆ, ಇದು ನಾವು ಮರಿಲೇಬಾರ್ದು. ಓಕೆ, ನೆಕ್ಸ್ಟ್ ನೋಡಿ ಫ್ಯಾಟ್ಸ್ ಇರುತ್ತೆ, ಫ್ಯಾಟ್ ಅಥವಾ ಆಯಿಲ್ಸ್ ಇರುತ್ತೆ, ಸೋಡಾ ಇರುತ್ತೆ, ಕಾಸ್ಟಿಕ್ ಸೋಡಾ ಇರುತ್ತೆ. ಸೊ ಹಾಗಾದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ಇಲ್ಲಿ ನೋಡ್ತಾ ಹೋಗೋಣ. ಒಂದು ಸೋಪ್ನ ಒಂದು ತಯಾರು ಮಾಡಲಿಕ್ಕೆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸಾಬೂನೀಕರಣ ಅಂತ ಕರಿತೀವಿ, ಸಫಾನಿಫಿಕೇಶನ್ ಅಂತ ಕರಿತೀವಿ. ಏನು ಸಫಾನಿಫಿಕೇಶನ್? ಸಫಾನಿಫಿಕೇಶನ್ ಸಾಬೂನೀಕರಣ ಎಂದರೆ ಸಾಬೂನುಗಳನ್ನು ತಯಾರಿಸುವ ಪ್ರಕ್ರಿಯೆ. ಸೊ ಇದೇನಂದ್ರೆ ಫ್ಯಾಟ್ ರಿಯಾಕ್ಟ್ಸ್ ವಿತ್ NaOH or KOH, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಇದ್ರ ಜೊತೆಗೆ ಏನ್ ರಿಯಾಕ್ಟ್ ಆಗುತ್ತೆ, ಫ್ಯಾಟ್ ಅಥವಾ ಆಯಿಲ್ ರಿಯಾಕ್ಟ್ ಆಗ್ಬಿಟ್ಟು ನಮಗೆ ಬೈ ಪ್ರಾಡಕ್ಟ್ ಏನ್ ಸಿಗುತ್ತೆ, ಗ್ಲಿಸರಾಲ್ ಸಿಗುತ್ತೆ. ಕ್ಲಿಯರ್? ಮತ್ತೆ ಸೋಪ್ ಸಿಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಫ್ಯಾಟ್ ಅಥವಾ ಆಯಿಲ್ ಇದೆ, ಇಲ್ಲಿ ಇವೆಲ್ಲ ಫ್ಯಾಟ್ಸ್ ಅಥವಾ ಆಯಿಲ್ಸ್. ಇಲ್ಲಿ ಏನಾಗ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತದೆ, ನಮ್ಗೆ ಏನ್ ಸಿಗ್ತದೆ, ಗ್ಲಿಸರಾಲ್ ಸಿಗ್ತದೆ ಮತ್ತೆ ಸೋಪ್ ಸಿಗ್ತದೆ. ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಏನಿದೆ, ರೈಟ್ ಆನ್ಸರ್ ಹಿಯರ್. ಕೂಗಿರುತ್ತೆ, ಉತ್ಪನ್ನವಾಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ 7th ಕ್ವಶನ್ ಈ ತರ ಇದೆ. ಕಪ್ಪು ಬಂಗಾರ ಅಥವಾ ತೇಲುವ ಬಂಗಾರ ಅಂತ ಕ್ವಶನ್ ಕೇಳಿದ್ದಾರೆ. ಕಪ್ಪು ಬಂಗಾರ ಅಥವಾ ತೇಲುವ ಬಂಗಾರ ಎಂದು ಕರೆಯಲ್ಪಡುವ ಎಂಬರ್ಗ್ರೀಸ್ ಕೆಳಗಿನ ಯಾವುದು? ಅಂದ್ರೆ ಎಂಬರ್ಗ್ರೀಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲಾಕ್ ಗೋಲ್ಡ್ ಈಸ್. ಸೊ ಆಕ್ಚುಲಿ ನಾವು ಇದಕ್ಕೆ ಮುಂಚೆ ಎಲ್ಲ ಬ್ಲಾಕ್ ಗೋಲ್ಡ್ ಅಂತ ಯಾವ್ದನ್ನ ಕರಿತಿದ್ವಿ, ಪೆಟ್ರೋಲಿಯಂನ ಕರಿತಿದ್ವಿ. ಬಟ್ ಇಲ್ಲಿ ಬ್ಲಾಕ್ ಗೋಲ್ಡ್ ಅಂತ ಕೇಳಿದರೆ, ಇದು ತೇಲುವ ಬಂಗಾರ ಅಂದ್ರೆ ಫೈನ್, ವಿಲ್ ಅಗ್ರಿ ವಿತ್ ದಿಸ್. ಬಟ್ ಬ್ಲಾಕ್ ಗೋಲ್ಡ್ ಅಂದ್ರೆ ವಿ ಡೋಂಟ್ ನೋ ಏನ್ ಹೇಳ್ಬೇಕು ಅಂತ. ಬಟ್ ನಾವು ಅಕಾರ್ಡಿಂಗ್ ಟು ಗೂಗಲ್ ಹೋಗ್ಬೇಕಾದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಬಂದಾಗ ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಆಗಿದೆ. ಸೊ ಇಲ್ಲಿ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಫ್ಲೋಟಿಂಗ್ ಗೋಲ್ಡ್ ಅಂತ ಕರೆದ್ರೆ ಉತ್ತಮ ಅನ್ಸುತ್ತೆ. ಓಕೆ, ಸೊ ಇಲ್ಲಿ ನಾವು ಕ್ವಶನ್ ಅಲ್ಲಿ ಏನ್ ಥಿಂಕ್ ಮಾಡ್ಬೇಕಾದ್ರೆ ಬ್ಲಾಕ್ ಗೋಲ್ಡ್ ಅಂದ್ರೆ ಪೆಟ್ರೋಲಿಯಂನ ಕರಿತೀವಿ. ಬಟ್ ಇಲ್ಲಿ ಎಂಬರ್ಗ್ರೀಸ್ ಅಂದ್ರೆ ಏನಂತ ಕರಿತೀವಿ, ಇದಕ್ಕೆ ಫ್ಲೋಟಿಂಗ್ ಗೋಲ್ಡ್ ಅಂತ ಕರಿತೀವಿ. ಯಾಕೆ ಫ್ಲೋಟಿಂಗ್ ಗೋಲ್ಡ್ ಅಂತ ಕರಿತೀವಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಆಪ್ಷನ್ಸ್ ಏನಿದೆ, ವಾಮಿಟ್ ಆಫ್ ಸ್ಪರ್ಮ್ ವೇಲ್, ಸ್ಪರ್ಮ್ ವೇಲ್ ನ ಒಂದು ವಾಂತಿ ಆಗಿರುತ್ತೆ. ಫ್ಯಾಟ್ ಆಫ್ ಬ್ಲೂ ವೇಲ್, ಎಂಬರ್ಗ್ರೀಸ್ ಅಂದ್ರೆ ಫ್ಯಾಟ್ ಆಫ್ ಬ್ಲೂ ವೇಲ್. ಆಫ್ ಗ್ರೇ ವೇಲ್, ನೆಕ್ಸ್ಟ್ ಸ್ಕಿನ್ ಸೆಕ್ರೇಷನ್ ಆಫ್ ಡಾಲ್ಫಿನ್ಸ್. ಸೊ ಇದು ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಯಾವಾಗ ಅಂದ್ರೆ ಒಂದು 2021 or 22 ಅಲ್ಲೇನೋ ಕರೆಂಟ್ ಅಫೇರ್ಸ್ ಬಂದಿತ್ತು, ಸಮಥಿಂಗ್ ಸ್ಮಗ್ಲಿಂಗ್ ಆಗ್ತದೆ ಇದ್ರದ್ದು ಅಂತ ಹೇಳ್ಬಿಟ್ಟು. ಸೊ ಇದೇನಂದ್ರೆ ಒಂದು ಸ್ಪರ್ಮ್ ವೇಲ್ ನ ಒಂದು ವಾಂತಿ ಆಗಿರುತ್ತೆ, ವಾಮಿಟ್ ಆಗಿರುತ್ತೆ. ಯಾವುದು? ಆಂಬರ್ಗ್ರೀನ್ಸ್ ಅಂದ್ರೆ. ಓಕೆ, ಸೊ ನೋಡ್ತಾ ಹೋಗೋಣ. ಆಂಬರ್ಗ್ರೀಸ್ is said it is a solid waxy substance produced in the digestive system of sperm whale. ಸೊ ಇದೊಂದು ವ್ಯಾಕ್ಸಿ ಸಬ್ಸ್ಟೆನ್ಸ್ ಆಗಿರುತ್ತೆ, ಅಂಟು ಅದೊಂದು ಸಬ್ಸ್ಟೆನ್ಸ್ ಆಗಿರುತ್ತೆ. ಇದೆಲ್ಲಿರುತ್ತೆ ಅಂದ್ರೆ ಒಂದು ಸ್ಪರ್ಮ್ ವೇಲ್ ಅಂತ ಕರಿತೀವಲ್ವಾ, ಅದ್ರ ಹೊಟ್ಟೆಯಲ್ಲಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಅದು ವಾಮಿಟ್ ಅಂತಾದ್ರೂ ನಾವು ಕರಿಬಹುದು, ವೇಲ್ ನ ಒಂದು ವಾಂತಿ ಅಂತಾದ್ರೂ ಕರಿಬಹುದು. ಕ್ಲಿಯರ್? ನೋಡಿ, ಇಲ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಫ್ಲೋಟಿಂಗ್ ಗೋಲ್ಡ್, ತೇಲುವ ಬಂಗಾರ. ಏನು? ತೇಲುವ ಬಂಗಾರ. ಯಾಕೆ ಅಂದ್ರೆ ಈ ಒಂದು ಸ್ಪರ್ಮ್ ವೇಲ್ ಏನಿದೆ ಅದು ಅದನ್ನ ವಾಮಿಟ್ ಮಾಡಿದಾಗ ಏನಾಗುತ್ತೆ, ನೀರಲ್ಲಿ ತೇಲುತ್ತೆ. ಯಾವುದು? ಈ ಒಂದು ಆಂಬರ್ಗ್ರೀನ್ಸ್. ಇದು ತೇಲ್ದಾಗ ಏನಕ್ಕೆ ಕೋಸ್ಟಲ್ ರೀಸನ್ ಅಲ್ಲೆಲ್ಲ ಸಿಗುತ್ತೆ, ಮತ್ತೆ ಒಂದು ಸಮುದ್ರದ ತೀರದಲ್ಲೆಲ್ಲ ಇದು ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಸೊ ಇದು ಯಾಕೆ ಗೋಲ್ಡ್ ಅಂತ ಕರಿತೀವಿ? ಸೊ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ, ಹೈ ವ್ಯಾಲ್ಯೂ ಇದೆ ಇದಕ್ಕೆ. ನೋಡಿ, ಇಲ್ಲಿ 1 kg ಆಫ್ ಆಂಬರ್ಗ್ರೀಸ್ ಇಸ್ ವರ್ತ್ ₹1 crore ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದಕ್ಕೆ 1 kgಗೆ 1 ಕೋಟಿ ಕೊಡ್ತಾರೆ. ಅಷ್ಟು ಒಂದು ಬೆಲೆ ಬಾಳುವ ಒಂದು ವಸ್ತು ಆಗಿದೆ ಇದು ಆಂಬರ್ಗ್ರೀಸ್. ಓಕೆನಾ? ನೆಕ್ಸ್ಟ್ ನೋಡಿ,
ಇಟ್ ಈಸ್ ಯೂಸ್ಡ್ ಇನ್ ದ ಪರ್ಫ್ಯೂಮ್ ಮಾರ್ಕೆಟ್. ಒಂದು ಏನಪ್ಪ ಯಾಕೆ ಇಷ್ಟೊಂದು ಬೆಲೆ ಬಾಳುತ್ತೆ ಅಂದ್ರೆ ಇದು ಪರ್ಫ್ಯೂಮ್ ಮಾಡ್ಲಿಕ್ಕೆಲ್ಲ ತಯಾರು ಮಾಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಯಾವ್ದನ್ನ ಇದನ್ನ ಆಂಬರ್ಗ್ರೀಸ್ ನ ಎಸ್ಪೆಷಲಿ ಕ್ರಿಯೇಟ್ ಫ್ರೇಗ್ರೆನ್ಸ್, ಅದು ಒಳ್ಳೆ ಫ್ರೇಗ್ರೆನ್ಸ್ ಅನ್ನ ಕೊಡುತ್ತೆ. ಸೊ ಇದು ತುಂಬಾ ಇದಕ್ಕೆಲ್ಲ ಫುಲ್ ಡಿಮ್ಯಾಂಡ್ ಇದೆ. ಎಲ್ಲಿ ಅಂದ್ರೆ ಈ ಒಂದು ಕಂಟ್ರೀಸ್ ಲೈಕ್ ದುಬೈ ಅಲ್ಲೆಲ್ಲ ತುಂಬಾ ಒಂದು ಡಿಮ್ಯಾಂಡ್ ಇದೆ ಈ ಒಂದು ಆಂಬರ್ಗ್ರೀಸ್ಗೆ. ಯಾಕೆ ಇದು ರೀಸೆಂಟ್ ಇದು ಕ್ವಶನ್ ಕೇಳಿದೆ ಅಂದ್ರೆ 1 or 2 years ಬ್ಯಾಕ್ ಅನ್ಸುತ್ತೆ ಇದು ಸ್ಮಗ್ಲಿಂಗ್ ಆಗ್ತಿತ್ತು. ತುಂಬಾ ಜನರು ಇದರಿಂದ ತುಂಬಾ ಲಾಭ ಪಡೆದಿದ್ರು, ಕೋಟಿ ಕೋಟಿ ದುಡಿತಾ ಇದ್ರು. ಸೊ ಅದರಿಂದ ಒಂದು ಇದು ಬೆಳಕಿಗೆ ಬಂತು. ಅವಾಗ ಒಂದು ಅರೈಸ್ ಆಗಿದ್ದ ಕ್ವಶನ್ ಅಂದ್ರೆ ಇದು ಆಂಬರ್ಗ್ರೀಸ್. ನೋಡಿ ಈ ತರ ಇರತ್ತೆ. ಇದೊಂದು ಫ್ಲೋಟಿಂಗ್ ಗೋಲ್ಡ್ ಅಂತ ಕರಿತೀವಿ, ಬಟ್ ಕ್ವಶನ್ ಅಲ್ಲಿ ಅವರು ಬ್ಲಾಕ್ ಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಬಟ್ ಅದೆಷ್ಟು ತಪ್ಪೋ ಎಷ್ಟು ಕರೆಕ್ಟೋ ಗೊತ್ತಿಲ್ಲ, ನೋಡುವ. ಓಕೆ, ಸೊ ಇಲ್ಲಿ ಆಪ್ಷನ್ ಏನು ಅಂದ್ರೆ ಆಂಬರ್ಗ್ರೀನ್ಸ್ ಅಂದ್ರೆ ನಮಗೆ ಗೊತ್ತಿರಬೇಕು ಅದು ಫ್ಲೋಟಿಂಗ್ ಗೋಲ್ಡ್ ಅಂತ ನಮಗೆ ಗೊತ್ತಿರಬೇಕು. ಕ್ಲಿಯರ್? ನೋಡಿ ಈ ತರ ಇರತ್ತೆ ಅದ್ರ ವಾಮಿಟ್. ಇದನ್ನೇ ತಗೊಂಡೋಗಿ ಮಾರ್ತಾರೆ ಅವರು. ಸೊ ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆಗಿರೋ ಒಂದು ಆನ್ಸರ್ ಯಾವ್ದಂದ್ರೆ ದಟ್ ಈಸ್ ಸ್ಪರ್ಮ್ ತಿಮಿಂಗಲದ ವಾಂತಿ, ವಾಮಿಟ್ ಆಫ್ ಸ್ಪರ್ಮ್ ವೇಲ್. ಕ್ಲಿಯರ್? ಆಪ್ಷನ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಈ ತರ ಇದೆ. ನೋಡಿ ಕ್ವಶನ್ ನೋಡಿ. ನೋಡಿ ಕ್ವಶನ್ ಈ ತರ ಇದೆ. ಸ್ಯಾಂಡಿಯಾಗೋದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಪ್ರಿಸಿಷನ್ ಗೈಡೆಡ್ ಸ್ಟೆರೈಲ್ ಇನ್ಸೆಕ್ಟ್ ಟೆಕ್ನಿಕ್ PGSIT ಅಂತ ಕರಿತೀವಿ ಎಂಬ ವಿಧಾನ ಕಂಡುಹಿಡಿದರು. ಸೊಳ್ಳೆಗಳ ಬಳಸಲಾಗುವ ಈ ಆನುವಂಶಿಕ ನಿಯಂತ್ರಣ ವಿಧಾನವು ಯಾವ ತಂತ್ರವನ್ನು ಆಧರಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ರಿಸರ್ಚರ್ಸ್ at University of California have created new system PGSIT to restrain the population of mosquitoes. This genetic control system used which based approach to engineer deployable mosquitoes that can suppress population. ಅಂದ್ರೆ ಸೊಳ್ಳೆಗಳ ಒಂದು ಪಾಪ್ಯುಲೇಷನ್ ನ ಕಡಿಮೆ ಮಾಡಲಿಕ್ಕೆ ಒಂದು ಕ್ಯಾಲಿಫೋರ್ನಿಯಾದ ವಿಜ್ಞಾನಿಗಳು ಒಂದು ಹೊಸ ತಂತ್ರಜ್ಞಾನವನ್ನ ಕಂಡುಹಿಡಿತಾರೆ. ಆ ಒಂದು ತಂತ್ರಜ್ಞಾನದ ವಿಧಾನದ ಹೆಸರೇನು, ಯಾವ ಬೇಸಿಸ್ ಮೇಲೆ ಇದೆ ಅಂತ ಕ್ವಶನ್ ಕೇಳಿದಾರೆ. ಸೊ ಆಪ್ಷನ್ಸ್ ಏನಿದೆ ನೋಡಿ ಇಲ್ಲಿ. ಜೆಲ್ ಎಲೆಕ್ಟ್ರೋಫೋರೆಸಿಸ್ ವಿಧಾನ. ನೆಕ್ಸ್ಟ್ ಆಪ್ಷನ್ ಈ ತರ ಇದೆ. ಸ್ಪೆಕ್ಟ್ರೋಫೋಟೋಮೀಟರ್. ನೆಕ್ಸ್ಟ್ CRISPR ವಿಧಾನ. ನೆಕ್ಸ್ಟ್ ಕ್ಯಾಲೋರಿ ಮೀಟರ್ ಆಧಾರಿತ, ಕ್ಯಾಲೋರಿ ಮೀಟರ್ ಬೇಸ್ಡ್ ಅಂತ ಕ್ವಶನ್ ಕೇಳಿದೆ. ನೋಡಿ ಇಲ್ಲಿ ಕರೆಕ್ಟ್ ಆದ ಒಂದು ಆಪ್ಷನ್, ಇದು ಒಂದು ಕರೆಂಟ್ ಅಫೇರ್ ಬೇಸ್ಡ್ ಒಂದು ಕ್ವಶನ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಮೂರನೇದು ಸರಿಯಾದ ಉತ್ತರ ಆಗಿರುತ್ತೆ. CRISPR ಬೇಸ್ಡ್ ಅಂತ ಹೇಳ್ಬೋದು. ಸೊ ಏನಪ್ಪ ಹಿಂಗಂದ್ರೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಈ ಒಂದು ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಅಥವಾ ಝಿಕಾ ಆಗಿರ್ಬೋದು, ಆರ್ ಮಸ್ಕಿಟೋ ಬಾರ್ನ್ ಡಿಸೀಸಸ್, ಇದೆಲ್ಲ ಏನರಿಂದ ಬರುತ್ತೆ? ಮಸ್ಕಿಟೋ ಇಂದ ಬರುತ್ತೆ. ಓಕೆ, ದಟ್ ಕ್ಯಾನ್ ಕಾಸ್ ಸರ್ವ್ ಸಫರಿಂಗ್ ಫ್ರಮ್ ಹ್ಯೂಮನ್ಸ್. ಅದರಿಂದ ಒಂದು ಜನರು ತುಂಬಾ ಸಫರ್ ಆಗ್ತಿರ್ತಾರೆ. ಸೊ ಈ ಒಂದು ಕಾರಣಕ್ಕೆ ಉದ್ದೇಶ ಇಟ್ಕೊಂಡು ನೋಡಿಲ್ಲಿ ದ ಪ್ರಿನ್ಸಿಪಲ್ ಕಲ್ಫ್ರಿಟ್ ಬಿಹೈಂಡ್ ದ ಟ್ರಾನ್ಸ್ಮಿಷನ್ ಆಫ್ ದೀಸ್ ಡೆಡ್ಲಿ ಡಿಸೀಸಸ್ ಈಸ್ ಮಸ್ಕಿಟೋ ವೆಕ್ಟರ್ ಈಡಿಸ್ ಈಜಿಪ್ಟಿ ಮಸ್ಕಿಟೋ. ಆ ಒಂದು ಮಸ್ಕಿಟೋ ಹೆಸರೇನು? ಈಡಿಸ್ ಈಜಿಪ್ಟಿ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಒಂದು ಅವಾಯ್ಡ್ ಮಾಡಲಿಕ್ಕೆ ಒಂದು ಏನ್ ಹೇಳ್ಬೋದು, CRISPR ಅನ್ನೋರು ಒಂದು ಟೆಕ್ನಿಕ್ ನ ಕಂಡುಹಿಡಿತಾರೆ. ಅದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ಗೆ ಒಂದು CRISPR ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪಲಿಂಡ್ರೋಮಿಕ್ ರಿಪೀಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದು ಅಬ್ರಿವೇಷನ್ ಎಲ್ಲ ಕೇಳಲ್ಲ, ಬಟ್ ಕರೆಂಟ್ ಅಫೇರ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಇದು ಸೊ ಇದು ಏನಂದ್ರೆ ಜೆನೆಟಿಕ್ ಕಂಟ್ರೋಲ್. It is based on molecular genetic control system called precision guided sterile insect technique ಅಂತ ಹೇಳ್ಬಿಟ್ಟು PGSIT ಅಂತ ಕರಿತೀವಿ. ಪ್ರಿಸಿಷನ್ ಗೈಡೆಡ್ ಸ್ಟೆರೈಲ್ ಇನ್ಸೆಕ್ಟ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ದಟ್ ಅಲರ್ಟ್ಸ್ ಇನ್ಸೆಕ್ಟ್ ಜೀನ್ಸ್ ಟು ಜನರೇಟ್ ಫ್ಲೈಟ್ಲೆಸ್ ಫಿಮೇಲ್ ಅಂಡ್ ಸ್ಟೆರೈಲ್ ಮೇಲ್. ಅಂದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಒಂದು
ಸೊಳ್ಳೆಗಳ ಒಂದು ಸಂತಾನೋತ್ಪತ್ತಿ ಕಡಿಮೆ ಮಾಡಬೇಕು. ಯಾವ ರೀತಿ ಕಡಿಮೆ ಮಾಡೋದು ಅಂದ್ರೆ, ಇವರು ಏನ್ ಮಾಡ್ತಿದ್ದಾರೆ, ಒಂದು ಫಿಮೇಲ್ಸ್ ಏನ್ ಮಸ್ಕಿಟೋಸ್ ಇರುತ್ತೆ, ಆ ಫಿಮೇಲ್ ಮಸ್ಕಿಟೋಸ್ಗೆ ಆರೋದಿಕ್ಕೆ ಆಗೋದಿಲ್ಲ, ಆ ತರ ತಯಾರು ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಮೇಲ್ ಮಸ್ಕಿಟೋಸ್ ಏನಿರುತ್ತೆ, ಆ ಒಂದು ಮೇಲ್ ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಮಾಡೋ ಒಂದು ಕೆಪಾಸಿಟಿ ಅನ್ನೋದು ಕೊಟ್ಟಿರೋದಿಲ್ಲ, ಆ ತರ ಒಂದು ಡೆವಲಪ್ ಮಾಡ್ತಾರೆ. ಓಕೆ, ನೋಡಿ ಇಲ್ಲಿ ಈ ಒಂದು ಡೆವಲಪ್ ಮಾಡಿದ ಯಾರಂದ್ರೆ, ಡೆವಲಪ್ಡ್ ಬೈ ರಿಸರ್ಚರ್ಸ್ ಅಟ್ ದ ಯೂನಿವರ್ಸಿಟಿ ಕ್ಯಾಲಿಫೋರ್ನಿಯಾ ಸ್ಯಾನ್ UCSD ಅಂತ ಕರಿತೀವಿ. ಇಲ್ಲೇನ್ ಬರುತ್ತೆ, ಒಂದು ನಾವು ಮಸ್ಕಿಟೋಸ್ನ ತಗೊಂಡು ಲ್ಯಾಬಲ್ಲಿ ಕ್ರಿಯೇಟ್ ಮಾಡಬೇಕು ಮಸ್ಕಿಟೋಸ್ನ. ಯಾವ ರೀತಿ ಅಂದ್ರೆ, ಅದಕ್ಕೆ ಒಂದು ಸ್ಟೆರೈಲ್ ಒಂದು ಕ್ಯಾರೆಕ್ಟರ್ ಇರೋ ತರ ಮಸ್ಕಿಟೋಸ್ನ ಕ್ರಿಯೇಟ್ ಮಾಡೋದು. ಅಂದ್ರೆ ಅದಕ್ಕೆ ಒಂದು ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಮಾಡೋ ಒಂದು ಮರಿಗಳನ್ನು ಪ್ರೊಡ್ಯೂಸ್ ಮಾಡೋ ಒಂದು ಕೆಪಾಸಿಟಿನ ಕೊಡಬಾರದು. ಆ ರೀತಿ ಒಂದು ಮಸ್ಕಿಟೋನ ರೆಡಿ ಮಾಡಬೇಕು. ಆ ಒಂದು ಮಸ್ಕಿಟೋನ ರೆಡಿ ಮಾಡಿಬಿಟ್ಟು, ಎಲ್ಲಿ ಒಂದು ಮಸ್ಕಿಟೋ ಜಾಸ್ತಿ ಇರುತ್ತಲ್ಲ, ಫಿಮೇಲ್ ಮಸ್ಕಿಟೋಸ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಒಂದು ಏರಿಯಾಸ್ ಅಲ್ಲಿ ಅದನ್ನ ಬಿಡಬೇಕು. ಅವಾಗ ಏನಾಗುತ್ತೆ, ಈ ಒಂದು ಮಸ್ಕಿಟೋ ಬಂದು ಈ ಒಂದು ಮಸ್ಕಿಟೋ ಬಂದು ಮೀಟ್ ಆದಾಗ ಏನಾಗುತ್ತೆ, ಅದರಲ್ಲಿ ಮೀಟ್ ಆದ್ರೂ ಸಹ ಏನಾಗುತ್ತೆ, ಅದರಲ್ಲಿ ಒಂದು ಸ್ಟೆರೈಲ್ ಆಗಿರುತ್ತೆ. ಅದು ಮೇಲ್ ಮಸ್ಕಿಟೋ ಸ್ಟೆರೈಲ್ ಮಸ್ಕಿಟೋ ಆಗಿರುತ್ತೆ, ಸಂತಾನೋತ್ಪತ್ತಿಗೆ ಕೆಲಸ ಬರೋದಿಲ್ಲ, ಹೌದಲ್ವಾ. ನೆಕ್ಸ್ಟ್ ಏನ್ ಮಾಡುತ್ತೆ, ಈ ಒಂದು ಫಿಮೇಲ್ ಮಸ್ಕಿಟೋ ಏನ್ ಮಾಡುತ್ತೆ, ಫ್ಲೈ ಆಗ್ಲಿಕ್ಕೆ ಆಗೋದಿಲ್ಲ, ಆ ತರ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ ಇನ್ಸೆಕ್ಟ್ ಟೇಕ್ಸ್ ಪ್ಲೇಸ್ ಅ ಸ್ಪೆಷಲ್ ಫೆಸಿಲಿಟೀಸ್. ಇಲ್ಲೇನಾಗ್ತದೆ, ಮೇಲ್ ಅಂಡ್ ಫಿಮೇಲ್ ಇನ್ಸೆಕ್ಟ್ಸ್ ಆರ್ ಸೆಪರೇಟೆಡ್, ಅಯನೈಸಿಂಗ್ ರೇಡಿಯೇಷನ್ ಯೂಸ್ಡ್ ಫಾರ್ ಸ್ಟೆರಿಲೈಸ್ ಅಂಡ್ ಮೇಲ್ ಇನ್ಸೆಕ್ಟ್ ಸಪ್ರೇಟ್ ಮಾಡ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಅದನ್ನ ಅಯನೈಸ್ ಮಾಡ್ತಾರೆ, ಮೇಲ್ ಮಸ್ಕಿಟೋಸ್ನ ಅಯನೈಸ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ದ ಸ್ಟೆರೈಲ್ ಮೇಲ್ ಇನ್ಸೆಕ್ಟ್ಸ್ ಆರ್ ರಿಲೀಸ್ಡ್ ಅವರ್ ಟೌನ್ ಆರ್ ಸಿಟೀಸ್. ಎಲ್ಲೆಲ್ಲಿ ಒಂದು ಮಸ್ಕಿಟೋಸ್ ಇಂದ ಎಲ್ಲಿ ಜನರು ಬಳಲ್ತಿರ್ತಾರೋ ಅಲ್ಲಿ ಆ ಒಂದು ಮೇಲ್ ಒಂದು ಅಥವಾ ಸ್ಟೆರೈಲ್ ಮೇಲ್ ಒಂದು ಮಸ್ಕಿಟೋಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ವೈಲ್ಡ್ ಮೇಲ್ ಮೇಟ್ ವಿತ್ ಫಿಮೇಲ್ಸ್, ಅವಾಗ ಫಿಮೇಲ್ ಜೊತೆ ಮಿಕ್ಸ್ ಆಗ್ಬಿಟ್ಟು ಅವೇನಾಗುತ್ತೆ, ದೀಸ್ ಫಿಮೇಲ್ಸ್ ಲೇ ಎಗ್ಸ್ ದಟ್ ಆರ್ ಇನ್ಫರ್ಟಿಲೈ. ಆ ಒಂದು ಎಗ್ಸ್ ಇಟ್ಟಿದ್ರೆ ಅದು ಏನಾಗಿರುತ್ತೆ, ಒಂದು ಇನ್ಫರ್ಟಿಲೈ ಆಗಿರುತ್ತೆ, ಫರ್ಟಿಲೈ ಆಗಿರಲ್ಲ, ಇನ್ಫರ್ಟಿಲೈ ಆಗಿರುತ್ತೆ. ಬಟ್ ಅಲ್ಲಿ ಯಾವುದೇ ಒಂದು ಮರಿ ಒಂದು ಸೊಳ್ಳೆಗಳು ಹುಟ್ಟೋದಿಲ್ಲ, ನೋ ಆಫ್ ಸ್ಪ್ರಿಂಗ್ಸ್. ಕ್ಲಿಯರ್. ಸೊ ಅವಾಗ ಯಾವಾಗ ಹುಟ್ಟೋದಿಲ್ಲೋ ಅವಾಗ ಒಂದು ಸೊಳ್ಳೆಗಳ ಒಂದು ಸಂತಾನೋತ್ಪತ್ತಿ ಕಡಿಮೆ ಮಾಡ್ಬೋದು, ಅದು ದೇವಾ. ಎಸ್, ಸೊ ಇಲ್ಲಿ ಆಪ್ಷನ್ ಏನು ಕೊಡ್ಬೋದು ನಾವು, CRISPR ಬೇಸ್ಡ್ ಅಂತ ಹೇಳುತ್ತೆ. ಇದು ಒಂದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಇದು 1 year ಬ್ಯಾಕ್ ಅನ್ಸ, 1 year 1.5 year ಬ್ಯಾಕ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿದ್ದಾರೆ. ಓಕೆ, ಎಸ್. ನೋಡಿ ನೆಕ್ಸ್ಟ್ ಕ್ವಶನ್ ಈ ತರ ಅದ, ಕಣ್ಣಿನ ಅಕ್ಷಿಪಟಲದ ಯಾವ ಜೀವಕೋಶಗಳು ನಮಗೆ ಬಣ್ಣದ ವಸ್ತುಗಳನ್ನು ನೋಡಲು ಸಹಾಯಕವಾಗಿದೆ? ವಿಚ್ ಸೆಲ್ ಆಫ್ ರೆಟಿನಾ ಆಫ್ ದ ಐ ಎನೇಬಲ್ ಟು ಸಿ ಕಲರ್ಡ್ ಆಬ್ಜೆಕ್ಟ್? ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಕೇಳ್ತಾನೆ ಇರ್ತಾರೆ. ನೋಡಿ ಇಲ್ಲಿ ಆಪ್ಷನ್ಸ್ ಏನಿದೆ, ರಾಡ್ಸ್, ಸೆಲ್ಸ್, ಕೋನ್ಗಳು, ಕೋನ್ ಕೋಶಗಳು, RBC ಕೆಂಪು ರಕ್ತ ಕಣಗಳು, ಗಾಬ್ಲೆಟ್ ಸೆಲ್ಸ್ ಅಂತ ಕರಿತೀವಿ, ಗಾಬ್ಲೆಟ್ ಜೀವಕೋಶಗಳು ಅಂತ ಹೇಳ್ಬಿಟ್ಟು. ನೋಡಿ ನಾವು ಕಣ್ಣಿನ ಬಗ್ಗೆ ತಿಳ್ಕೊಂಡಾಗ ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಏನಂದ್ರೆ ಬಣ್ಣದ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ನಮಗೆ ಬರ್ತಿದೆ ಅಂತ, ಕಣ್ಣಿನ ಒಂದು ಬಣ್ಣಕ್ಕೆ ಅಥವಾ ಒಂದು ಕಲರ್ ಆಗಿರೋ ಒಂದು ಸಬ್ಸ್ಟೆನ್ಸ್ನ ವಸ್ತುಗಳನ್ನು ನಮ್ಮಿಂದ ಗುರುತಿಸ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅದರಲ್ಲಿ ಏನು ಒಂದು ಕಡಿಮೆ ಆಗಿರುತ್ತೆ ಅಥವಾ ಏನು ಡ್ಯಾಮೇಜ್ ಆಗಿರುತ್ತೆ ಅಂದ್ರೆ ದಟ್ ಈಸ್ ಕೋನ್ಗಳು ಅಥವಾ ಕೋನ್ ಸೆಲ್ಸ್ ಅಂತ ಕರಿತೀವಿ, ಕೋನ್ಗಳು. ಆಪ್ಷನ್ 2 ಇಸ್ ದ ಸರಿಯಾದ ಉತ್ತರ ಇಲ್ಲಿ. ಓಕೆ, ನೋಡ್ತಾ ಹೋಗೋಣ ಮುಂದೆ. ನೋಡಿ ನಮಗೆ ರೆಟಿನಾ ಅಂದ್ರೆ ಗೊತ್ತು, ನಮ್ಮ ಒಂದು ಕಣ್ಣಿನಲ್ಲಿ ಇಮೇಜ್ ಫಾರ್ಮೇಶನ್ ಎಲ್ಲ ಆಗುತ್ತೆ ಅಂದ್ರೆ, ನೋಡಿ ಇಲ್ಲಿ ಕಣ್ಣಿದೆ ಅಂದ್ರೆ ಇದು ರೆಟಿನಾ ಆಗಿರುತ್ತೆ. ಸೊ ಇಲ್ಲಿ ಇಮೇಜ್ ಫಾರ್ಮೇಶನ್ ಅನ್ನೋದು ಆಗುತ್ತೆ. ಓಕೆ, ಇಮೇಜ್ ಫಾರ್ಮೇಶನ್ ಆಗುವಾಗ ಅಲ್ಲಿ ಫೋಟೋ ರಿಸೆಪ್ಟರ್ಸ್ ಅಂತ ಇರ್ತಾರೆ. ಆ ಇಮೇಜ್ ಏನು ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ನಾವು ಫೋಟೋ ರಿಸೆಪ್ಟರ್ಸ್ ಇರ್ತಾರೆ. ಅವೇನ್ ಮಾಡುತ್ತೆ, ಲೈಟ್ ನ ಡಿಟೆಕ್ಟ್ ಮಾಡುತ್ತೆ. ಅದರಲ್ಲಿ 2 ಕೋಶಗಳಿರುತ್ತೆ, ಸೆಲ್ಸ್. ಈ ಸೆನ್ಸಸ್ ಫಂಕ್ಷನ್ಸ್ ಇನ್ ಲೋ ಲೈಟ್. ಕಡಿಮೆ ಒಂದು ಬ್ರೈಟ್ನೆಸ್ ಇರುವಾಗ ಒಂದು ಹೆಲ್ಪ್ ಮಾಡೋದು, ವಸ್ತುಗಳನ್ನ ನೋಡ್ಲಿಕ್ಕೆ ಹೆಲ್ಪ್ ಮಾಡೋ ಒಂದು ಸೆಲ್ಗಳು ಯಾವುದು ಅಂದ್ರೆ ದಟ್ ಈಸ್ ರಾಡ್ ಸೆಲ್ಸ್ ಅಂತ ಕರಿತೀವಿ. ಓಕೆ, ಆರ್ ಫೌಂಡ್ ಅಟ್ ದ ಎಡ್ಜಸ್ ಆಫ್ ದ ರೆಟಿನಾ. ದೇರ್ ಆಲ್ಸೋ ಏಡ್ ಟು ಪೆರಿಪೆರಿಯಲ್ ವಿಷನ್, ಅಂದ್ರೆ ಬಾಹ್ಯ ಒಂದು ದೃಷ್ಟಿಗೆ ಸಹಾಯ ಮಾಡುತ್ತೆ ಯಾವುದು, ರಾಡ್ ಕೋಶಗಳು. ಈ ಸಂವೇದಗಳು ಕಡಿಮೆ ಬೆಳಕಿನಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ರೆಟಿನಾದ ಅಂಚುಗಳಲ್ಲಿ ಕಂಡುಬರುತ್ತವೆ. ಬಾಹ್ಯ ದೃಷ್ಟಿಗೆ ಸಹಾಯ ಮಾಡುತ್ತೆ ಯಾವುದು, ರಾಡ್ಗಳು. ನೆಕ್ಸ್ಟ್ ಕೋನ್ಗಳು ಏನ್ ಮಾಡುತ್ತೆ ನೋಡಿಲಿ, ದೀಸ್ ಟೈಪ್ ಆಫ್ ರೆಟಿನಲ್ ಸೆಲ್ಸ್ ವರ್ಕ್ ಬೆಸ್ಟ್ ಬ್ರೈಟ್ ಲೈಟ್. ಜಾಸ್ತಿ ಒಂದು ಬೆಳಕಿರುವ ಒಂದು ಅಥವಾ ಉತ್ತಮವಾಗಿರುವ ಒಂದು ಬೆಳಕಿನಲ್ಲಿ ಕಾರ್ಯ ಮಾಡೋದು ಯಾವುದು ಅಂದ್ರೆ ದಟ್ ಈಸ್ ಶಂಕುಗಳು ಅಥವಾ ಕೋನ್ ಸೆಲ್ಸ್ ಅಂತ ಕರಿತೀವಿ.
ಸೊ ಇದೇನ್ ಮಾಡುತ್ತೆ, ಸೂಕ್ಷ್ಮ ವಿವರಗಳನ್ನು ಮತ್ತೆ ಬಣ್ಣಗಳನ್ನು ಪತ್ತೆ ಹಚ್ಚೋದು ಯಾವ್ದು ಕೋನ್ಸ್ ಅಂತ ಕರಿತೀವಿ. ಈ ಕೋನ್ಸ್ ಏನ್ ಮಾಡೋದು, ಕೋನ್ಸ್ ಏನಾದ್ರು ಇಲ್ಲ ಅಂದ್ರೆ ನಮ್ಗೇನ್ ಬರುತ್ತೆ, ಬಣ್ಣ ಕುರುಡುತನ ಬರುತ್ತೆ. ಕಲರ್ಡ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಕಲರ್ಡ್ ಬ್ಲೈಂಡ್ನೆಸ್, ಒಂದು ಕಲರ್ಸ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಗ್ರೀನ್ ಯಾವುದು, ಬ್ಲೂ ಯಾವುದು, ರೆಡ್ ಯಾವುದು ಅಂತ ಏನಿಲ್ಲ ಅಂದ್ರೆ ಕೋನ್ ಸೆಲ್ಸು ಇಲ್ಲ ಅಂದ್ರೆ. ಕ್ಲಿಯರ್? ಈ ಒಂದು ನಮಗೆ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನಗೆ ಸೈಟ್ ಇದೆ, ಬಟ್ ಏನಿರಬಾರ್ದು, ಕಲರ್ ಬ್ಲೈಂಡ್ಸ್ ಅಂತ ಇರಬಾರ್ದು. ಈ ಒಂದು ಟೆಸ್ಟ್ ಮಾಡ್ತಾರೆ ನೋಡಿ, ಇಲ್ಲಿ ಒಂದು ಇಮೇಜ್ ಇದೆ, ಈ ತರ ಒಂದು ಇಮೇಜ್ ಇಟ್ಬಿಟ್ಟು ಇಲ್ಲಿ ನಂಬರ್ಸ್ ಎಲ್ಲ ಹಾಕ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ಏನಿದೆ 12 ಇದೆ, ನನಗೆ ಕೋನ್ ಸೆಲ್ಸು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಒಬ್ಬೊಬ್ಬರಲ್ಲಿ ಈ ಕಲರ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಈ ತರ ಒಂದು ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಾವು ರಿಜೆಕ್ಟ್ ಆಗ್ತೀವಿ. ಈ ನೆಕ್ಸ್ಟ್ ಟೈಮ್ ಮಾರ್ಕ್ಸ್ ತೆಗೆದಿದ್ರೇನು, ಫಸ್ಟ್ ರ್ಯಾಂಕ್ ಬಂದಿದ್ರೇನು, ಈ ಒಂದು ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಏನಾದರೂ ಫೇಲ್ ಆದೆ ಅಂದ್ರೆ ಫೇಲ್, ನೀನು ರಿಜೆಕ್ಟ್ ಆಗ್ತೀಯ. ಓಕೆ, ಈ ಒಂದು ಕಲರ್ ಬ್ಲೈಂಡ್ನೆಸ್ಗೆ ಕಾರಣವಾಗುವ ಒಂದು ಕೋಶಗಳು ಯಾವುದು ಅಂದ್ರೆ ದಟ್ ಈಸ್ ಕೋನ್ ಸೆಲ್ಸ್ ಅಂತ ಹೇಳ್ಬಿಟ್ಟು, ಶಂಕುಗಳು ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಈ ಒಂದು ಕಣ್ಣಿಗೆ ಬಂದ್ರೆ ನಮ್ಮ ಕಣ್ಣಿನಲ್ಲಿರುವ ಒಂದು ಲೆನ್ಸ್ ನೋಡಿ, ಇಲ್ಲಿ ಒಂದು ಲೆನ್ಸ್ ಇದೆ. ಯಾವ್ದಪ್ಪ ಈ ಲೆನ್ಸ್ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಏನು? ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್. ಕ್ಲಿಯರ್? ಸೊ ಇದ್ರ ಬಗ್ಗೆ ಎಲ್ಲ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಷ್ಟು ತಿಳ್ಕೊಳ್ಳಿ ಈಗ. ಓಕೆ, ಸೊ 10th ಕ್ವಶನ್, ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ವಿಚ್ ವಿಟಮಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಕ್ಲಾಟಿಂಗ್? ನೋಡಿ, ಬ್ಲಡ್ ಕ್ಲಾಟಿಂಗ್ಗೆ ಹೆಲ್ಪ್ ಮಾಡೋ ಒಂದು ವಿಟಮಿನ್ ಯಾವುದಂದ್ರೆ ಆಪ್ಷನ್ಸ್ ನೋಡಿ ಈ ಥರ ಇದೆ. ವಿಟಮಿನ್ ಎ, ಡಿ, ಇ, ಕೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್ ಹಿಯರ್. ವಿಟಮಿನ್ ಕೆ ಅನ್ನೋದು ಒಂದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡೋ ಒಂದು ವಿಟಮಿನ್ ಆಗಿರುತ್ತೆ. ಓಕೆ, ನೋಡಿ ಇಲ್ಲಿ ಎ ಡಿ ಇ ಕೆ ಅನ್ನೋದು ಇವೆಲ್ಲ ಏನಾಗಿರುತ್ತೆ, ಒಂದು ಫ್ಯಾಟ್ ಸಾಲ್ಯುಬಲ್ ಒಂದು ವಿಟಮಿನ್ಸ್ ಆಗಿರುತ್ತೆ. ಏನು? ಕಬ್ಬಲ್ಲಿ ಒಂದು ಕರಗುವ ಒಂದು ವಿಟಮಿನ್ಸ್ ಆಗಿರುತ್ತೆ. ಯಾವುವು? ವಿಟಮಿನ್ ಎ, ಡಿ, ಇ, ಕೆ. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಯಾವುದಪ್ಪ ಅಂದ್ರೆ ದಟ್ ಈಸ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ದಟ್ ಈ ಬಿ ಸಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಈ ಥರ ಏನಾದರೂ ನಮ್ಗೇನಾದ್ರು ಡ್ಯಾಮೇಜ್ ಆದರೆ ಬ್ಲಡ್ ಕ್ಲಾಟ್ ಆಗಬೇಕು, ಇಲ್ಲಾಂದ್ರೆ ಬ್ಲಡ್ ಹೋಗ್ತಾನೆ ಇರುತ್ತೆ. ಆ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಹೆಲ್ಪ್ ಮಾಡುವ ಒಂದು ವಿಟಮಿನ್ ಯಾವುದು ಅಂದರೆ ದಟ್ ಈಸ್ ವಿಟಮಿನ್ ಕೆ ಆಗಿರುತ್ತೆ. ಇದ್ರ ಜೊತೆಗೆ ಏನೇನು ಹೆಲ್ಪ್ ಮಾಡುತ್ತೆ, ಫೈಬ್ರಿನೋಜನ್ ಅಂತ ಬರುತ್ತೆ, ಥ್ರೋಂಬೋಪ್ಲಾಸ್ಟ್ ಅಂತ ಬರುತ್ತೆ, ಕ್ಯಾಲ್ಸಿಯಂ ಬರುತ್ತೆ. ಇವೆಲ್ಲ ಒಂದು ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಹೆಲ್ಪ್ ಮಾಡೋ ಒಂದು ವಸ್ತುಗಳಾಗಿರುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ವಿಟಮಿನ್ ಕೆ, ಇಟ್ ಈಸ್ ಅ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್, ಪ್ಲೇ ರೋಲ್ ಬ್ಲಡ್ ಕ್ಲಾಟಿಂಗ್, ಬೋನ್ ಮೆಟಬಾಲಿಸಮ್ ಅಂಡ್ ಕ್ಯಾಲ್ಸಿಯಂ ಲೆವೆಲ್ನ ಒಂದು ರೆಗ್ಯುಲೇಟ್ ಮಾಡುತ್ತೆ ವಿಟಮಿನ್ ಕೆ. ದ ಬಾಡಿ ನೀಡ್ಸ್ ವಿಟಮಿನ್ ಕೆ ಟು ಪ್ರೊಡ್ಯೂಸ್ ಪ್ರೋಥ್ರಾಂಬಿನ್ ಬ್ಲಡ್ ಕ್ಲಾಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಕ್ಲಾಟಿಂಗ್ ಫ್ಯಾಕ್ಟರ್ ದಟ್ ಇಂಪಾರ್ಟೆಂಟ್ ಫಾರ್ ಬ್ಲಡ್ ಕ್ಲಾಟಿಂಗ್ ಅಂಡ್ ಬೋನ್ ಮೆಟಬಾಲಿಸಮ್. ಡೆಫಿಷಿಯನ್ಸಿ ಆಫ್ ವಿಟಮಿನ್ ಕೆ. ವಿಟಮಿನ್ ಕೆನ ಒಂದು ಡೆಫಿಷಿಯನ್ಸಿ ಬಂದಾಗ, ಏನಾದರೂ ಒಂದು ಕೊರತೆ ಬಂದಾಗ ಏನಾಗುತ್ತೆ, ಎ ಲಾಂಗರ್ ಟೈಮ್ ಫಾರ್ ಬ್ಲಡ್ ಕ್ಲಾಟ್ ಅಂಡ್ ಬ್ಲೀಡಿಂಗ್. ಒಂದು ರಕ್ತ ಒಂದು ಬ್ಲೀಡ್ ಆಗ್ತಾನೆ ಇರುತ್ತೆ. ನೆಕ್ಸ್ಟು ಬ್ಲಡ್ ಕ್ಲಾಟ್ ಆಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ವಿಟಮಿನ್ ಕೆ ಡೆಫಿಷಿಯನ್ಸಿ ಬಂದಾಗ. ವಿಟಮಿನ್ ಕೆ ಎಲ್ಲಿ ಸಿಗುತ್ತೆ ನಮಗೆ? ಗ್ರೀನಿ ಲೀಫ್ಸಲ್ಲಿ ಸಿಗುತ್ತೆ, ಹಸಿರು ತರಕಾರಿಗಳಲ್ಲೆಲ್ಲ ಸಿಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಎ, ಡಿ, ಇ, ಕೆ. ವಿಟಮಿನ್ಸ್ ದಟ್ ಆರ್ ಸಾಲ್ಯುಬಲ್ ಇನ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಬಟ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ದೇ ಆರ್ ಸ್ಟೋರ್ಡ್ ಇನ್ ಲಿವರ್ ಅಂಡ್ ಅಡಿಪೋಸ್ ಟಿಶ್ಯೂ. ಲಿವರಲ್ಲಿ ಮತ್ತು ಅಡಿಪೋಸ್ ಟಿಶ್ಯೂ ಅಲ್ಲಿ ಸ್ಟೋರ್ ಆಗಿರ್ತವೆ. ಕ್ಲಿಯರ್? ನೋಡಿ ಇಲ್ಲಿ ಈ ಥರ ಒಂದು ಬ್ಲಡ್ ಕ್ಲಾಟ್ ಆಗಿದ್ರೆ ಎಲ್ಲ ಬಂದು ಪ್ಲೇಟ್ಲೆಟ್ಸ್ ಆಗಿರ್ಬೋದು, ಒಂದು ಪ್ರೋಥ್ರಾಂಬಿನ್ ಆಗಿರ್ಬೋದು, ವಿಟಮಿನ್ ಕೆ ಆಗಿರ್ಬೋದು, ಕಿರುತಟ್ಟೆಗಳು ಅಂತ ಕರಿತೀವಿ ಅವಾಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಎಲ್ಲ ಒಂದು ಒಟ್ಟಿಗೆ ಸೇರಿಕೊಂಡು ಈ ಥರ ಒಂದು ಬ್ಲಡ್ ಕ್ಲಾಟ್ನ, ಬ್ಲಡ್ ಬ್ಲೀಡಿಂಗ್ ಆಗ್ತಿರೋದನ್ನ ಒಂದು ತಡೆಯುತ್ತೆ. ಕ್ಲಿಯರ್? ನೆನ್ಪಿಡ್ಬೇಕಿದು. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಪ್ರಾಣಿ ಅಂಗಾಂಶಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಕೊಬ್ಬು ಶೇಖರಣೆಯಾಗುವ ಒಂದು ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ದ ಪ್ಲೇಸ್ ವೇರ್ ದ ಫ್ಯಾಟ್ ಈಸ್ ಸ್ಟೋರ್ಡ್ ಆಸ್ ಫುಡ್ ರಿಸರ್ವ್ ಇನ್ ಅನಿಮಲ್ಸ್. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಬೋನ್ಸ್ ಕೊಟ್ಟಿದ್ದಾರೆ, ಮಸಲ್ಸ್ ಕೊಟ್ಟಿದ್ದಾರೆ, ಅಡಿಪೋಸ್ ಟಿಶ್ಯೂ ಅಂಡ್ ಬ್ರೈನ್ ಕೊಟ್ಟಿದ್ದಾರೆ. ನೋಡಿ, ಪ್ರಾಣಿಗಳಲ್ಲಿ ಯಾವಾಗೂ ಕೊಬ್ಬು ಶೇಖರಣೆ ಆಗುವ ಒಂದು ಅಂಗಾಂಶ ಯಾವುದು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅಡಿಪೋಸ್ ಅಂಗಾಂಶ. ತುಂಬಾ ಸಾರಿ ಕ್ವಶನ್ ಕೇಳಿದ್ದಾರೆ ಇದು. ಓಕೆ, ಯಾವುದು? ಅಡಿಪೋಸ್ ಟಿಶ್ಯೂ, ಅಡಿಪೋಸ್ ಅಂಗಾಂಶ ಅಂತ ಕರಿತೀವಿ. ನೋಡಿ ಇಲ್ಲ ಅಡಿಪೋಸ್ ಅಂಗಾಂಶದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿ ಅಡಿಪೋಸ್ ಅಂಗಾಂಶ ಚರ್ಮದ ಕೆಳಗೆ ಕಂಡುಬರುವ ಒಂದು ಅಂಗಾಂಶವಾಗಿರುತ್ತೆ. ಇದನ್ನು ಕೊಬ್ಬು ಸಂಗ್ರಹ ಮಾಡುತ್ತೆ.
ಇದನ್ನು ಬೊಜ್ಜು ಅಂಗಾಂಶ ಅಂತ ಕರಿತೀವಿ. ನೆಕ್ಸ್ಟ್, ದೇಹಕ್ಕೆ ಪುಷ್ಟಿ, ಅಪಘಾತದಿಂದ ರಕ್ಷಣೆ ನೀಡುತ್ತೆ, ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡುತ್ತೆ. ಯಾವುದು? ಅಡಿಪೋಸ್ ಅಂಗಾಂಶ. ನೋಡಿ, ದೇ ಆರ್ ಪ್ರೆಸೆಂಟ್ ಅಂಡರ್ ಸ್ಕಿನ್ ಅಂಡ್ ಸ್ಟೋರ್ ಫ್ಯಾಟ್ಸ್, ಆಕ್ಟ್ಸ್ ಆಸ್ ಎ ಶಾಕ್ ಅಬ್ಸಾರ್ವರ್ ಅಂಡ್ ಮೇಂಟೈನ್ಸ್ ದ ಬಾಡಿ ಟೆಂಪರೇಚರ್. ಈ ಥರ ಇರುತ್ತೆ ಅಡಿಪೋಸ್ ಅಂಗಾಂಶ. ನೆಕ್ಸ್ಟ್, ಒಂದು ಕೆಲವು ಫ್ಯಾಕ್ಟ್ಸ್ನ ತಿಳ್ಕೊಳ್ಬೇಕಾದ್ರೆ ನಮಗೆ ಇಲ್ಲಿ ಬೋನ್ಸ್ ಅಂತ ಕೇಳಿದ್ರು. ಆ ಬೋನ್ಸ್ ಬಗ್ಗೆ ಸ್ವಲ್ಪ ಫ್ಯಾಕ್ಟ್ಸ್ ತಿಳ್ಕೊಳ್ತಾ ಹೋಗೋಣ. ಫೀಮರ್ ಅನ್ನೋದು ಒಂದು ಲಾಂಗೆಸ್ಟ್ ಬೋನ್ ಆಗಿರುತ್ತೆ. ಯಾವುದು? ಫೀಮರ್. ನೋಡಿ, ಎಲ್ಲಿದೆ ಫೀಮರು? ಇಲ್ಲಿದೆ ನೋಡಿ, ತೊಡೆ ಹತ್ರ ಇರುತ್ತೆ ಫೀಮರ್. ಅತ್ಯಂತ ದೊಡ್ಡ ಮೂಳೆ ಯಾವುದು ಅಂದರೆ ದಟ್ ಈಸ್ ಫೀಮರ್ ಅಂತ ಕರಿತೀವಿ. ಸೊ ಎರಡನೇ, ಈ ಫೀಮರ್ ಬಿಟ್ಟರೆ ಎರಡನೇ ಯಾವುದು ಅಂದರೆ ದಟ್ ಈಸ್ ಟಿಬಿಯಾ. ಟಿಬಿಯಾ ಇಲ್ಲಿದೆ ನೋಡಿ, ಈ ಒಂದು ಮೂಳೆಗೆ ಟಿಬಿಯಾ ಅಂತ ಕರಿತೀವಿ. ಸೊ ಅದು ಬಿಟ್ಟು ಅದಕ್ಕಿಂತ ಒಂದು ಕಡಿಮೆ ಒಂದು ಮೂಳೆ ಅಂದರೆ ಫಿಬುಲಾ. ಫಸ್ಟು ಫೀಮರ್ ಬರುತ್ತೆ, ಫೀಮರ್ ಅತ್ಯಂತ ದೊಡ್ಡ ಮೂಳೆ. ಅದಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಚಿಕ್ಕದ ಮೂಳೆ ಯಾವುದು ಅಂದರೆ ದಟ್ ಈಸ್ ಟಿಬಿಯಾ. ಇದಕ್ಕಿಂತ ಚಿಕ್ಕದು ಯಾವುದು ಅಂದರೆ ದಟ್ ಈಸ್ ಫಿಬುಲಾ. ಕ್ಲಿಯರ್? ಸೊ ಅದು ಚಿಕ್ಕ ಮೂಳೆ ದೊಡ್ಡ ಮೂಳೆ ಆಯಿತು, ಯಾವುದು? ಫೀಮರು. ಅತ್ಯಂತ ಚಿಕ್ಕ ಮೂಳೆ ಯಾವುದು ಮಾನವನ ದೇಹದಲ್ಲಿ ಅಂದರೆ ದಟ್ ಈಸ್ ಸ್ಟೆಪಿಸ್. ಶಾರ್ಟೆಸ್ಟ್ ಬೋನ್ ಅಂತ ಕರಿತೀವಿ ಅಥವಾ ಚಿಕ್ಕ ಮೂಳೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಸ್ಟೆಪಿಸ್ ಅನ್ನು ಮಧ್ಯ ಕಿವಿಯಲ್ಲಿ ಬರುತ್ತೆ, ಸ್ಟೆಪಿಸ್ ಮೂಳೆ, ಸ್ಟೆಪಿಸ್ ಬೋನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಕೊಲಾಜಿನ್ ಇಸ್ ಪ್ರೆಸೆಂಟ್ ವಿಚ್ ಫೌಂಡ್ ಬೋನ್ ಮ್ಯಾಟ್ರಿಕ್ಸ್ ಬೋನ್ ಮ್ಯಾಟ್ರಿಕ್ಸ್ ಅಲ್ಲಿ ಅಥವಾ ಮೂಳೆಯಲ್ಲಿ ಬರುವ ಒಂದು ಪ್ರೋಟೀನ್ ಯಾವುದು, ಕಂಡು ಬರುವ ಒಂದು ಪ್ರೋಟೀನ್ ಯಾವುದು ಅಂದರೆ ದಟ್ ಈಸ್ ಕೊಲಾಜಿನ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್, ಬೋನ್ ಮೇನ್ಲಿ ಕಂಟೈನ್ಸ್ ಕ್ಯಾಲ್ಸಿಯಂ ಅಂಡ್ ಫಾಸ್ಫೇಟ್ ಅಂತ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಮೂಳೆ ಆಯಿತು. ಅಲ್ಲಿ ಏನು ಕೇಳಿದ್ರು? ಒಂದು ಮಸಲ್ ಬಗ್ಗೆ ಕೇಳಿದ್ರು, ಸ್ನಾಯು ಬಗ್ಗೆ ಕೇಳಿದ್ರು. ಅತ್ಯಂತ ದೊಡ್ಡ ಸ್ನಾಯು ಯಾವುದು ಅಂದರೆ ದಟ್ ಈಸ್ ಮಸಲ್ ಯಾವುದು ಅಂದರೆ ದಟ್ ಈಸ್ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಹೇಳ್ಬಿಟ್ಟು. ಯಾವುದು? ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಸೊ ಇದು ಎಲ್ಲಿರುತ್ತೆ? ಎಂದು ಹಿಪ್ ರೀಜನಲ್ಲಿ ಇರುತ್ತೆ. ಹಿಪ್ಸ್ ಅಂತ ಕರಿತೀವಲ್ಲ, ಹಿಪ್ ರೀಜನಲ್ಲಿ ಇರುತ್ತೆ. ಯಾವುದು? ಗ್ಲೂಟಿಯಸ್ ಮ್ಯಾಕ್ಸಿಮಸ್. ನೆಕ್ಸ್ಟ್, ಅತ್ಯಂತ ಚಿಕ್ಕ ಒಂದು ಮಸಲ್ ಯಾವುದು ಅಂದರೆ ದಟ್ ಈಸ್ ಸ್ಟೆಪಿಡಸ್. ನೋಡಿ, ಕಿವಿಯಲ್ಲಿ ಎರಡು ಬರುತ್ತೆ. ಸ್ಟೆಪಿಸ್ ಬೋನ್ ಅಂತ ಚಿಕ್ಕದು, ಮಸಲ್ ಕೂಡ ಕಿವಿಯಲ್ಲೇ ಇರುತ್ತೆ, ಸ್ಟೆಪಿಡಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ತರ ಇದೆ. ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಸ್ಟಾರ್ಚ್ ಅಥವಾ ಶರ್ಕರ ಪಿಷ್ಟ ಇರುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಂಟೈನ್ ಸ್ಟಾರ್ಚ್? ಪಿಷ್ಟ ಅಂತ ಕರಿತೀವಿ ಕನ್ನಡದಲ್ಲಿ. ಯಾವುದರಲ್ಲಿ ಇರೋದಿಲ್ಲ? ಪೊಟ್ಯಾಟೊ, ಆಲೂಗಡ್ಡೆ, ರೈಸ್ ಅಕ್ಕಿ, ವೀಟ್ ಗೋಧಿ, ಕಾಟನ್ ಹತ್ತಿ. ನಾವಿಲ್ಲಿ ನೋಡಿದ ತಕ್ಷಣ ಹೇಳ್ಬೋದು, ಇದನ್ನ ಗೆಸ್ ಮಾಡ್ಬೋದು. ಪೊಟ್ಯಾಟೋದಲ್ಲಿ ಸ್ಟಾರ್ಚ್ ಇದೆ, ರೈಸಲ್ಲೂ ಸ್ಟಾರ್ಚ್ ಇದೆ, ವೀಟಲ್ಲೂ ಸ್ಟಾರ್ಚ್ ಇದೆ, ಕಾಟನ್ ಅನ್ನೋದಲ್ಲಿ ಸ್ಟಾರ್ಚ್ ಇಲ್ಲ. ಇದು ಒಂದು ಸ್ಕ್ಲೀರಂಕೈಮಾ ಒಂದು ಪಾರ್ಟ್ ಅಂತ ಹೇಳ್ಬೋದು. ನಾವು ಸ್ಕ್ಲೀರಂಕೈಮಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಇನ್ನೂ ಯಾರು ನೋಡಿಲ್ಲ ಅಂದರೆ ಒಂದು ಬಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ನೀವು ನೋಡ್ಬೋದು. ವಾಡಿ ಸ್ಕ್ಲೀರಂಕೈಮಾ, ಪೇರೆಂಕೈಮಾ, ಕ್ಸೈಲಮ್, ಫ್ಲೋಯಮ್ ಎಲ್ಲದ್ರ ಬಗ್ಗೆ ನಾವು ಪ್ಲಾಂಟ್ ಟಿಶ್ಯೂಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಎಸ್. ನೋಡಿ, ಇಲ್ಲಿ ಇದರಲ್ಲಿ 3 ಟೈಪ್ಸ್ ಬರುತ್ತೆ. 3 ಟೈಪ್ಸು ಕ್ರಾಪ್ಸ್ ಬರುತ್ತೆ. ಶುಗರಿ ಕ್ರಾಪ್ಸ್ ಅಂತ ಬರುತ್ತೆ, ಸ್ಟಾರ್ಚಿ ಕ್ರಾಪ್ಸ್ ಅಂತ ಬರುತ್ತೆ, ಸೆಲ್ಯುಲೋಸಿಕ್ ಕ್ರಾಪ್ಸ್ ಅಂತ ಬರುತ್ತೆ. ಏನು ಶುಗರಿ ಕ್ರಾಪ್ಸ್ ಅಂದರೆ ದೀಸ್ ಇನ್ಕ್ಲೂಡ್ ಶುಗರ್ ಕೇನ್, ಶುಗರ್ ಬೀಟ್ ಅಂಡ್ ರೋಟನ್ ಫ್ರೂಟ್ಸ್ ಅಂಡ್ ಮೊಲಾಸಿಸ್. ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ? ಶುಗರಿ ಕ್ರಾಪ್ಸ್ ಅಲ್ಲಿ ಬರುತ್ತೆ. ಓಕೆ, ನೋಡಿ ಈ ಥರ. ನೆಕ್ಸ್ಟು ಸ್ಟಾರ್ಚಿ ಕ್ರಾಪ್ಸ್ ಅಂದರೆ ಪಿಷ್ಟವನ್ನು ಹೊಂದಿರುವ ಒಂದು ಪದಾರ್ಥಗಳು ಯಾವ್ಯಾವು ಕ್ರಾಪ್ಸ್ ಅಂದರೆ? ದೀಸ್ ಇನ್ಕ್ಲೂಡ್ಸ್ ಕ್ರಾಪ್ಸ್ ಸಚ್ ಆಸ್ ಬಾರ್ಲಿ, ಪೊಟ್ಯಾಟೋಸ್, ಸ್ವೀಟ್ ಪೊಟ್ಯಾಟೋಸ್ ಎಕ್ಸೆಟ್ರಾ. ನೋಡಿ, ಇಲ್ಲಿದೆ ಒಂದು ರೈಸಲ್ಲಿ ಕೂಡ ಸ್ಟಾರ್ಚ್ ಇರುತ್ತೆ, ಮೇಯ್ಸಲ್ಲಿ ಕೂಡ ಸ್ಟಾರ್ಚ್ ಇರುತ್ತೆ, ವೀಟಲ್ಲಿದೆ, ಪೊಟ್ಯಾಟೋದಲ್ಲಿದೆ. ನೆಕ್ಸ್ಟ್ ಬಂದು ಸೆಲ್ಯುಲೋಸಿಕ್ ಕ್ರಾಪ್ಸ್ ಅಂತ ಕರಿತೀವಿ. ಇದು ಏನನ್ನು ಒಳಗೊಂಡಿರುತ್ತೆ? ಮೇಯ್ನ್ ಆಗಿ ಹುಡ್ಡು, ಪಲ್ಪ್ ಅಂತ ಕರಿತೀವಲ್ಲ, ಹುಡ್ನ ಒಂದು ಪಲ್ಪ್, ಸ್ಟ್ರಾ ಅಂದರೆ ಈ ಥರ ಒಂದು ಹುಲ್ಲು, ಒಂದು ನೀರು ಜಾಸ್ತಿ ಇರೋ ಕಡೆ ಒಂದು ಬೆಳೆಯುತ್ತಲ್ಲ ಹುಲ್ಲು, ಆ ಥರ. ನೆಕ್ಸ್ಟು ಕಾಟನ್ನು, ಹುಡ್ಡು, ಸೀ ಗ್ರಾಸು, ನೆಕ್ಸ್ಟು ಸಿಸಲ್ ಅಂತ ಕರಿತೀವಲ್ವಾ, ಇದೆಲ್ಲ ಕಮ್ಸ್ ಅಂಡರ್ ವಾಟ್ ವಿ ಕಾಲ್ ದ ಸೆಲ್ಯುಲೋಸಿಕ್ ಕ್ರಾಪ್ಸ್ ಅಂತ ಕರಿತೀವಿ. ಕ್ಲಿಯರ್? ಇಲ್ಲಿ ಏನಿರುತ್ತೆ? ಇಲ್ಲಿ ಸ್ಟಾರ್ಚ್ ಅನ್ನೋದು ಇರೋದಿಲ್ಲ. ದೀಸ್ ಆರ್ ಮೇಡ್ ಅಪ್ ಆಫ್ ಸ್ಕ್ಲೇರಂಕೈಮಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಕಾಟನ್ ಎಲ್ಲ ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಇಲ್ಲಿ ಆಪ್ಷನ್ ಏನು ಅಂದರೆ ದಟ್ ಈಸ್ ಕಾಟನ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 4. ಎಸ್.
ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ಲಿಸ್ಟ್ 1 and 2. ಇಂಪಾರ್ಟೆಂಟ್ ಡೇಸ್ ಕೊಟ್ಟಿದ್ದಾರೆ, ಡೇಟ್ಸ್ ಕೊಟ್ಟಿದ್ದಾರೆ. ಪ್ರಮುಖ ದಿನಗಳು, ದಿನಾಂಕ. ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್, ವರ್ಲ್ಡ್ ವಾಟರ್ ಡೇ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವರ್ಲ್ಡ್ ಓಝೋನ್ ಅಂತ ಕೇಳಿದೆ. ಸೆಪ್ಟೆಂಬರ್ 16, ಜೂನ್ 5, ಮಾರ್ಚ್ 22, ಮಾರ್ಚ್ 21, ಮಾರ್ಚ್ 3 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ನಾವು ಯಾವತ್ತು ಆಚರಣೆ ಮಾಡ್ತೀವಿ ಅಂದ್ರೆ, ದಟ್ ಈಸ್ ನಮಗೆ ಗೊತ್ತಿರುತ್ತೆ ಎಲ್ಲರಿಗೂ, ದಟ್ ಈಸ್ ಮಾರ್ಚ್ 21, ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ. ನೆಕ್ಸ್ಟ್ ಒಂದು ವರ್ಲ್ಡ್ ವಾಟರ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಸೊ ದಟ್ ಈಸ್ ಮಾರ್ಚ್ 22, ಇಮ್ಮಿಡಿಯೇಟ್ ಮಾರನೇ ದಿನನೇ ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಡೇ ನಮಗೆಲ್ಲ ಗೊತ್ತಾಯಿದೆ, ದಟ್ ಈಸ್ ಯಾವಾಗಂದರೆ ಜೂನ್ 5, ವಿಶ್ವ ಪರಿಸರ ದಿನ. ಓಝೋನ್ ಡೇ ನಮಗೆ ಗೊತ್ತಿದೆ, ದಟ್ ಈಸ್ ಸೆಪ್ಟೆಂಬರ್ 16. ಹಾಗಾದರೆ ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ 21, ವಿಶ್ವ ಜಲ ದಿನ ದಟ್ ಈಸ್ ಮಾರ್ಚ್ 22, ವಿಶ್ವ ಪರಿಸರ ದಿನ ಜೂನ್ 5, ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16. ಇಲ್ಲಿ ನೋಡಿ, ಆಪ್ಷನ್ 1 ಏನಿದೆ, ಆಪ್ಷನ್ ಡಿ ಇದೆ. ಆಪ್ಷನ್ ಡಿ ಇಲ್ಲಿ ಇದೆ, ಇಲ್ಲಿ ಇದೆ. ಸೊ ಇವೆರಡು ಅಲ್ಲ. ನೆಕ್ಸ್ಟು ವರ್ಲ್ಡ್ ವಾಟರ್ ಡೇ. ವಾಟರ್ ಡೇ ಇವಾಗ ಮಾರ್ಚ್ 22. ಸೊ ಸಿ ಇಲ್ಲಿದೆ, ಇಲ್ಲಿಲ್ಲ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಮಾರ್ಚ್ 21 ಫಾರೆಸ್ಟ್ ಡೇ, ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್. ಅದರ ಒಂದು ಥೀಮ್ ಏನು, 2024 ಒಂದು ಥೀಮ್ ಏನಪ್ಪ ಅಂದರೆ, ದಟ್ ಈಸ್ ಫಾರೆಸ್ಟ್ ಅಂಡ್ ಇನೋವೇಷನ್ಸ್, ನ್ಯೂ ಸೊಲ್ಯೂಷನ್ ಫಾರ್ ಅ ಬೆಟರ್ ವರ್ಲ್ಡ್. ಫಾರೆಸ್ಟ್ ಅಂಡ್ ಇನೋವೇಷನ್, ನ್ಯೂ ಸೊಲ್ಯೂಷನ್ಸ್ ಫಾರ್ ಅ ಬೆಟರ್ ವರ್ಲ್ಡ್. ಇದು ಥೀಮ್ ಆಗಿರುತ್ತೆ, ನೆನ್ಪಿಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಡೇ, ವರ್ಲ್ಡ್ ವಾಟರ್ ಡೇ ಮಾರ್ಚ್ 22 ಆಗಿರುತ್ತೆ, ವರ್ಲ್ಡ್ ವಾಟರ್ ಡೇ. ಸೊ ಥೀಮ್ ಏನು ಅಂದರೆ, ವಾಟರ್ ಫಾರ್ ಪೀಸ್, ಶಾಂತಿಗಾಗಿ ನೀರು. ಓಕೆ. ನೆಕ್ಸ್ಟ್ ನೋಡಿ ಇಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಜೂನ್ 5 ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದರ ಒಂದು ಥೀಮ್ ಏನು, 2024 ಥೀಮ್ ಏನು, ಅವರ್ ಲ್ಯಾಂಡ್ ಅವರ್ ಫ್ಯೂಚರ್, ವಿ ಆರ್ ಜನರೇಷನ್ ರಿಸ್ಟೋರೇಷನ್. ಜನರೇಷನ್ ರಿಸ್ಟೋರೇಷನ್. ಕ್ಲಿಯರ್? ಇದೊಂದು ಥೀಮ್ ಆಗಿರುತ್ತೆ, ನೆನ್ಪಿಡಬೇಕು. ನೆಕ್ಸ್ಟ್ ವರ್ಲ್ಡ್ ಓಝೋನ್ ಡೇ ಸೆಪ್ಟೆಂಬರ್ 16 ಆಚರಣೆ ಮಾಡ್ತೀವಿ. ಸೊ ಮ್ಯಾಂಟರಲ್ ಪ್ರೋಟೋಕಾಲ್, ಫಿಕ್ಸಿಂಗ್ ದ ಓಝೋನ್ ಲೇಯರ್ ಅಂಡ್ ರೆಡ್ಯೂಸಿಂಗ್ ಕ್ಲೈಮೇಟ್ ಚೇಂಜ್, ಇದೊಂದು ಥೀಮ್ ಆಗಿರುತ್ತೆ 2023. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ 14th ಒನ್, ಯಾವ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತವಾಗಿ ಬದಲಾಯಿಸಿದೆ? ವಿಚ್ ಕಂಟ್ರಿ ರೀಸೆಂಟ್ಲಿ ಡೀಸೆಲ್ ಪ್ಯಾಸೆಂಜರ್ ಟ್ರೈನ್ ಟು ಹೈಡ್ರೋಜನ್ ಪವರ್ಡ್? ಜರ್ಮನಿ, USA, ಜಪಾನ್, ಸೌತ್ ಕೊರಿಯಾ. ಸೊ ಆಪ್ಷನ್ ಏನಂದರೆ, ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ಜರ್ಮನಿ ಆಗಿರುತ್ತೆ. ಜರ್ಮನಿ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತ ರೈಲಾಗಿ ಬದಲಾಯಿಸಿರುತ್ತೆ. ಆಪ್ಷನ್ 1 ಇಸ್ ದ ಸರಿಯಾದ ಉತ್ತರ. ನೋಡಿ ಇಲ್ಲಿ, ಜರ್ಮನಿ ವಾಸ್ ದ ಫಸ್ಟ್ ಕಂಟ್ರಿ ಟು ಇಂಟ್ರಡ್ಯೂಸ್ ಹೈಡ್ರೋಜನ್ ಪವರ್ಡ್ ಟ್ರೈನ್ ಇನ್ ಸೆಪ್ಟೆಂಬರ್ 2022. ಇದಾಗಿದ ತಕ್ಷಣ ಯಾವ್ದು ಬರುತ್ತೆ, ಚೀನಾ ಬರುತ್ತೆ. ಚೀನಾ ಹ್ಯಾಸ್ ಬಿಕಮ್ ದ ಫಸ್ಟ್ ಕಂಟ್ರಿ ಇನ್ ಏಷ್ಯಾ. ಜಪಾನ್ ಅನ್ನೋದು ವರ್ಲ್ಡ್ ವೈಡ್ ಅಲ್ಲಿ ಫಸ್ಟ್ ಆಗಿರುತ್ತೆ, ಬಟ್ ಏಷ್ಯಾದಲ್ಲಿ ನಾವು ತಗೊಂಡಾಗ ಚೀನಾ ಬರುತ್ತೆ. ಓಕೆ. ಸೊ ಚೀನಾ ಹ್ಯಾಸ್ ಬಿಕಮ್ ದ ಫಸ್ಟ್ ಕಂಟ್ರಿ ಇನ್ ಏಷ್ಯಾ ಅಂಡ್ ಸೆಕೆಂಡ್ ಇನ್ ದ ವರ್ಲ್ಡ್ ಲಾಂಚ್ ಹೈಡ್ರೋಜನ್ ಪವರ್ಡ್ ಅರ್ಬನ್ ಟ್ರೈನ್ಸ್. ಸೊ ಚೀನಾ ಟ್ರೈನ್ ಹ್ಯಾಸ್ ಟಾಪ್ ಸ್ಪೀಡ್ 160 km/h and can run without refilling for 600 km. ಕ್ಲಿಯರ್? ನೋಡಿ, ಈ ಥರ ಇರುತ್ತೆ ಹೈಡ್ರೋಜನ್ ಚಾಲಿತ ಒಂದು ರೈಲು. ಇದು ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ಥರದ, ಕಾರ್ಬನಿನ ಅತ್ಯಂತ ಕಡಿಮೆ ಸಾರ ಅಥವಾ ಕಡಿಮೆ ಕಾನ್ಸಂಟ್ರೇಷನ್ ಅನ್ನು ಹೊಂದಿರುವ ಒಂದು ಕಾರ್ಬನ್ನ ಒಂದು ವಿಧ ಯಾವುದು ಅಂತ ಕ್ವಶನ್ ಕೇಳಿದ್ರೆ, ದ ಲೋಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಈಸ್ ಫೌಂಡ್ ಇನ್. ಸೊ ಆಪ್ಷನ್ಸ್ ಏನೇನಿದೆ, ಬಿಟಮಿನಸ್ ಇದೆ, ಸಬ್ ಬಿಟಮಿನಸ್ ಇದೆ, ಆಂಥ್ರಾಸೈಟ್ ಇದೆ ಅಂಡ್ ಬ್ರೌನ್ ಕೋಲ್ಡ್. ಓಕೆ. ಸೊ ನಾವು ನಿನ್ನೆ ಒಂದು ಪೇಪರಲ್ಲಿ ನೋಡಿದ್ವಿ ಸೇಮ್ ಕ್ವಶನ್. ನಾವು ಏನೋ ಒಂದು ವಾಟ್ ವಿ ಕಾಲ್ ದಿ ಎ ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ವಲ್ಲ, ಸೇಮ್ ಅದೇ ಕ್ವಶನ್ ಪೇಪರಲ್ಲಿ ಇದೇ ಕ್ವಶನ್ ರಿಪೀಟ್ ಆಗಿದೆ, ಬಟ್ ಡಿಫ್ರೆಂಟ್ ಆಗಿದೆ. ಬಟ್ ಆಪ್ಷನ್ಸು ಸೇಮ್ ಇದೆ. ಅಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್, ಕಾರ್ಬನ್ ಕಾನ್ಸಂಟ್ರೇಷನ್ ಅಥವಾ ಕಾರ್ಬನ್ನ ಒಂದು ಸಾರ ಇರೋದು ಎಲ್ಲಿ ಅಂತ, ಯಾವುದರಲ್ಲಿ ಅಂತ ಕೇಳಿದ್ರು. ಇಲ್ಲಿ ಕಡಿಮೆ ಸಾರ ಹೊಂದಿರೋದು ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ ಇಲ್ಲಿ ಫಸ್ಟ್ಗೆ ಆಂಥ್ರಾಸೈಟ್ ಅನ್ನೋದು 90% ಕಾರ್ಬನ್ ಅನ್ನು ಹೊಂದಿರುತ್ತೆ, ಬಿಟಮಿನಸ್ 80%, ಬಟ್
ಇದನ್ನ ಕಂದು ಕಲ್ಲಿದ್ದಲು ಅಂತ ಕರಿತೀವಿ ಅಥವಾ ಲಿಗ್ನೈಟ್ ಅಂತ ಕರಿತೀವಿ. ಲಿಗ್ನೈಟ್ ಅನ್ನೋದು ಎಷ್ಟು ಪರ್ಸೆಂಟ್ ಇದೆ? 70% ಇದೆ. ಅಂದರೆ ಇದೇ ಆನ್ಸರ್ ಆಗಿರುತ್ತೆ. ಕಂದು ಕಲ್ಲಿದ್ದಲು ಲಿಗ್ನೈಟ್ ಅಂತ ಕರಿತೀವಿ. ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಲ್ಲಿದ್ದಲಿನ ವಿಧಗಳು ಆಂಥ್ರಸೈಟ್, ಬಿಟಮಿನಸ್, ಲಿಗ್ನೈಟ್ ಅಂಡ್ ಫೀಟ್ ಅಂತ ಹೇಳ್ಬಿಟ್ಟು. ಆಂಥ್ರಸೈಟ್ ಏನಿದೆ ಅತ್ಯುತ್ತಮ ರೂಪದ ಕಲ್ಲಿದ್ದಲಾಗಿರುತ್ತೆ. ಯಾವುದು? ಆಂಥ್ರಸೈಟ್. ಪರ್ಸೆಂಟೇಜ್ ಎಷ್ಟಿದೆ? ಕಾರ್ಬನ್ನ ಕಂಟೆಂಟ್ 90% ಇದೆ. ನೆಕ್ಸ್ಟ್ ಬಿಟಮಿನಸ್ ಕೋಲ್ ಟಾರ್ ತಯಾರಿಕೆಯಲ್ಲಿ ಬಳಸ್ತಾರೆ, 80% ಕಾರ್ಬನ್ ಅಂಶ ಇರುತ್ತೆ. ಲಿಗ್ನೈಟ್ ಮರಗಳ ರೂಪಾಂತರ ಇಂಧನವಾಗಿದೆ, 70% ಕಾರ್ಬನ್ ಇರುತ್ತೆ. ಫೀಟ್ ಇದು ಶಿಲೆಗಳ ರೂಪಾಂತರವಾಗಿರುತ್ತೆ, ಕಾರ್ಬನ್ನ ಪರ್ಸೆಂಟೇಜ್ 60 ಇರುತ್ತೆ. ಓಕೆ, ಹಾಗಾದರೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಲಿಗ್ನೈಟ್ ಇಸ್ ದ ಲೀಸ್ಟ್ ಕಾನ್ಸಂಟ್ರೇಷನ್. ಓಕೆ, ನೋಡಿ, ಆಂಥ್ರಸೈಟ್ ಈಸ್ indeed the highest grade of coal. It's the oldest type of coal, having spent most time underground exposed to pressure and heat. Bituminous bandubiಟ್ಟು coal is commonly used for generating electricity and heating in the industrial process and coal tar ಅಲ್ಲಿ ಬಳಸ್ತಾರೆ. Lignite is a low grade brown coal. ಅದಕ್ಕೆ ಇದನ್ನ ಬ್ರೌನ್ ಕೋಲ್ ಅಂತ ಕರಿತೀವಿ, ಲೋ ಗ್ರೇಡ್ ಆಗಿರುತ್ತೆ. ಕ್ಲಿಯರ್? ಎಸ್. ಇಲ್ಲ ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ 4th one is the ಸರಿಯಾದ ಉತ್ತರ. ಬ್ರೌನ್ ಕೋಲ್ is the low concentrated coal. ಕ್ಲಿಯರ್? ಎಸ್. ಎಸ್, ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಒಂದು ACSAAD ನ ಒಂದು ಸ್ಯಾಡ್ ಎಕ್ಸಾಮ್ನ ಕ್ವಶನ್ ಪೇಪರ್ ಈ ಥರ ಇರುತ್ತೆ. ಸೊ ನಾವು ಇದರಲ್ಲಿ ನೋಡಬೇಕಾದ್ರೆ ಮ್ಯಾಕ್ಸಿಮಮ್ ನಾವು ಕರೆಂಟ್ ಅಫೇರ್ಸ್ ಬೇಸ್ಡ್ನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಷ್ಟೇ. ನಾವು ಯಾವ ಥರ ಓದಬೇಕಂದ್ರೆ ಸೈನ್ಸ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಒಂದು ಸೈನ್ಸ್ ಕ್ವಶನ್ಸ್ನ ಓದ್ಕೊಳ್ತಾ ಹೋಗಬೇಕು. ಕ್ಲಿಯರ್? ಮತ್ತೆ ಸಿಗೋಣ. ಥ್ಯಾಂಕ್ ಯು.